सर्वोपप्लवरेदप्रज्ञानप्रत्यर्थो ब्रह्मैवाहमस्मि शङ्करं शङ्कराचार्यं वन्दे भगवन्तो नमः वन्दे सच्चिदानन्दं यतिवर्यं वेदान्ततारकं सद्गुरुं प्रणतोऽस्म्यहं सदा सम्प्रदायिकं दैवं सद्गुरुं सच्चिदानन्दं सरस्वती महागुरुभ्यो नमः ಅದೇ ಆಗ್ಬೇಕಲ್ವಾ ಕರ್ಮ ನಿಮಿತ್ತ ಸತ್ಯ ಪರಿವ್ರಾಣೇವ ಅನ್ಯಸ್ಯ ಅಸಂಭವಾತ್ ಅಲ್ಲಿ ಅವನು ಸನ್ಯಾಸಿಯೇ ನಿಮಿತ್ತ ಕರ್ಮನಾಗಿರ್ತಕ್ಕವನು ಸನ್ಯಾಸಿ. ಯಾಕೆಂದ್ರೆ ಬೇರೆಯವರಿಗೆ ಎಲ್ಲಾ ಕರ್ಮವನ್ನು ಬಿಡೋಕೆ ಕರ್ತೃತ್ವ ಬುದ್ಧಿ ಬಿಡೋಕ್ಕಾಗಲ್ಲ, ಮಾಡುವನು ಬುದ್ಧಿ ಬಿಡೋಕ್ಕಾಗಲ್ಲ. ಮಾಡುವನು ಅಂತ ಅವನು ಐ ಆಮ್ ಡೋಯರ್ ಅಂತಿದೆಯಲ್ಲ, ಐ ಆಮ್ ಡೋಯರ್, ಐ ಆಮ್ ನೋಯರ್, ಐ ಆಮ್ ಎಂಜಾಯರ್, ಈ ಬುದ್ಧಿ ಇದೆಯಲ್ಲ ಇದು ಅವಿದ್ಯೆಯಿಂದ ಬಂದದ್ದು, ಅಜ್ಞಾನದಿಂದ. ಇದು ಸತ್ವಜ್ಞಾನ ಆಗೋವರೆಗೂ ಹೋಗಲ್ಲ. ಆತ್ಮಜ್ಞಾನ ಯಾರು ಅಂತ ಗೊತ್ತಾದ್ಮೇಲೆನೆ ಇದಕ್ಕೆ ಸಂಸ್ಕೃತ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಅಂತಾರೆ. ಇದು ಆಟೋ ರಿಕ್ಷಾಗೆ ಹೇಗೆ 3 ಕಾಲು, ಈಗ ಜೀವ ಇದನ್ನಲ್ಲ, ಜೀವನಿಗೆ ಈ 3 ಕಾಲ ಮೇಲೆ ವ್ಯವಹಾರ ಮಾಡೋದು. ಇವನು ಈ ಜ್ಞಾನಿ ಆದವನು ಎಲ್ಲ ಮಿಥ್ಯಾಜ್ಞಾನವನ್ನು ಕಳ್ಕೊಂಡು ಕರ್ಮವನ್ನು ಬಿಟ್ಟಿದ್ದಾನೆ. ಮಿಥ್ಯಾಜ್ಞಾನ ಕಳ್ಕೊಂಡು ಕರ್ಮವನ್ನು ಕಲ್ಸ್ಕೊಂಡಿದ್ದಾನೆ. ಕರ್ಮವನ್ನು ಕಲ್ಸ್ಕೊಂಡು ಬ್ರಹ್ಮ ಸಂಸ್ಕಾರ ಬ್ರಹ್ಮದಲ್ಲಿ ನೆಲೆ ನಿಂತಿದ್ದಾನೆ. ಹಾಗಾದ್ರಿಂದ ಅವನು ಪರಿವ್ರಾಜಕನಿಂದ ಎಲ್ಲವನ್ನು ಬಿಟ್ಟ ಪರಿವ್ರಾಜಕನಿಗೆ ಅದು ಹೊಂದುವುದು, ಬೇರೆಯವ್ರಿಗೆ ಹೊಂದಲ್ಲ ಅಂತ ಆಯ್ತು. ಯಾಕಂದ್ರೆ ಅನ್ಯೋಹಿ ಅನಿವೃತ್ತ ಭೇದ ಪ್ರತ್ಯಯ, ಬೇರೆಯವ್ರದ್ದಲ್ಲ, ಅವ್ರಿಗೆ ಭೇದ ಪ್ರತ್ಯಯ ಅಂದ್ರೆ ದ್ವೈತ ಪ್ರತ್ಯಯ, ಬಿಡಿಬಿಡಿಯ ಪ್ರತ್ಯಯ ಅವ್ರಿಗೆ ಹೋಗಿಲ್ಲ. ಅವರಿಗೆ ಅವರ ಪವಾಡ ಮಾಡಿದ್ರೆ ಮರು ಮಾಡೋದೇ ಅವ್ರ ಕೆಲಸ. ಪವಾಡ ಮಾಡೋದು ಮಾತ್ರ ನಂಬೇಡಿ, ಮೋಸಗಾರ ಅವರು, ಸಮಾಜಕ್ಕೂ ಘಾತಕರು, ಆತ್ಮಘಾತಕರು. ಅವ್ರು ಯಾವತ್ತಿಗೂ ನಂಬಿಕೆ ಅರ್ಹ. ಇಡೀ ಜಗತ್ತೇ ಭಗವಂತನ ಪವಾಡ ಇರುವಾಗ ನನ್ನೊಂದು ಪವಾಡ ತೋರಿಸ್ತೀನಿ ಅಂತ ಮೋಸಗಾರ ಅವನು ಅಂತ. ಮೋಸಗಾರ ಇನ್ನೊಬ್ಬ ಇಲ್ಲ ಅಂತ ಬೈತಾ ಇದ್ದಾರೆ. ಪವಾಡ ಯಾವತ್ತಿಗೂ ಮಾಡೋದಲ್ಲ, ಪವಾಡ ಅಂದ್ರೆ ನಡೆದೋಗುತ್ತೆ ಭಗವಂತ ಅನುಗ್ರಹದಿಂದ. ಭಗವಂತ ಅನುಗ್ರಹದ ಹೊರತು ನಾನು ಪವಾಡ ಮಾಡ್ತಿದ್ದೆ ಅಂತ ಶುದ್ಧ ಮೋಸಗಾರ ಅವನು. ಜನರನ್ನು ಮಿಸ್ಯೂಸ್ ಮಾಡ್ತಿದ್ದಾನೆ ಅಂತ, ತಪ್ಪು ದಾರಿ ಹಿಡಿತಿದ್ದಾನೆ. ಸತ್ಯವನ್ನು ಪರಮಾರ್ಥವನ್ನು ತೋರ್ಸೋಕೆ ಹೊರಟಿಲ್ಲ ಅವನು ಅಂತ. ಖಂಡಿತ ಅವರನ್ನ ನಂಬಾರ್ದು. ಭಾಷ್ಯಕಾರರು ಬೈತಾರೆ, ಸ್ವಾಮಿ ಮಹಾರಾಜರು ತುಂಬಾ ಬೈತಾರೆ. ಮಹಾರಾಜರು ಸಿಕ್ಕಾಬಿಡು ಪವಾಡ ನಡೆಸಿದ್ರು. ಅವ್ರು ಬೈತಿದ್ರು, ಈ ಪವಾಡವನ್ನು ನೆಚ್ಕೋಬೇಡಿ, ಅನ್ಕೋಬೇಡಿ, ನಾನ್ ಮಾಡಿದ್ದಲ್ಲ, ಇದು ಹಂಗ ಆಗೋಲ್ಲ ಮಾಡಕ್ಕೆ. ಯಾವ್ಯಾವ ರಾಮನ ನಡೆಸ್ಕೋತಾನೆ, ರಾಮಂದಲ್ಲ ಅನ್ನೋದು ಅವ್ರಿಗೆ ಬಹಳ ಒಂದಿತ್ತು. ಈ ಎಲ್ಲ ಪಶ್ಯನ್ ಮನ್ಮಾನ ವಿಜಾನನ್ ಇದಂ ಕೃತ್ವಾ ಇದಂ ಪ್ರಾಪ್ನ್ಯಾಂ ಇತಿ ಮನ್ಯತೆ. ಅವನು ಆ ಜ್ಞಾನಿ, ಅಜ್ಞಾನಿ ಆದವನು, ಭೇದ ಪ್ರತ್ಯಯ ಯಾರಿಗೂ ಹೋಗಿಲ್ಲ. ಅವನು ನನಗೆ ಬೇರೆ ಇನ್ನೊಂದನ್ನು ನೋಡ್ತಾನೆ, ನನಗೆ ಕೇಳ್ತಾನೆ, ಯೋಚನೆ ಮಾಡ್ತಾನೆ, ತಿಳ್ಕೊಳ್ತಾನೆ. ಇದನ್ನ ಮಾಡಿ ಇದನ್ನ ಪಡ್ಕೊಳ್ತೀನಿ ಅನ್ನೋ ಬುದ್ಧಿ ಇರುತ್ತೆ ಅವನಿಗೆ. ಇದನ್ನ ಮಾಡಿ ಅದನ್ನ ಪಡ್ಕೋಬೇಕು, ಇದನ್ನ ಮಾಡಿ ಇದನ್ನ ಪಡ್ಕೋಬೇಕು ಅಂತ ಒಂದು ಮಾಡಿ ಪಡೆಯೋ ಆ ದ್ವೈತ ಬುದ್ಧಿ ಇದೆಯಲ್ಲ, ಅವೆಲ್ಲ ವಿದ್ಯಾವಂತ. ಯಾರಿಗೆ ಮಾಡೋದು ಪಡೆಯೋದು ಅನ್ನೋ ಬುದ್ಧಿ ಇದೆಯೋ, ಯಾರಿಗೆ ಈ ಭೇದವೆಲ್ಲ ಕಾಣ್ತಾ ಇದೆಯೋ, ದ್ವೈತವೆಲ್ಲ ಕಾಣ್ತಾ ಇದೆಯೋ, ಎಲ್ಲ ವಿದ್ಯಾವಂತರು, ಅಜ್ಞಾನಿಗಳು ಅಂತ ಎಲ್ಲ ಗ್ರೂಪ್ ಒಂದೇ. ತಸ್ಯ ಏವಂ ಕುರ್ವತಃ ಬ್ರಹ್ಮ ಸಂಸ್ಥತ. ಈ ರೀತಿ ಮಾಡುತ್ತಿರುವಾಗ ಬ್ರಹ್ಮದಲ್ಲಿ ನೆಲೆ ನಿಲ್ಲೋದು ಅಂತ ಆಗೋದಿಲ್ಲ. ಬ್ರಹ್ಮದಲ್ಲಿ ನೆಲೆ ಇರೋದು ಅಂದ್ರೆ ನೋಡೋದು, ಕೇಳೋದು, ಮಾಡೋದು ಯಾವ ವ್ಯವಹಾರ ಇಲ್ಲ. ಸರ್ವ ವ್ಯವಹಾರಾತೀತ ಪರಮಾರ್ಥ ಅದು. ಸಮಸ್ತ ವ್ಯವಹಾರಗಳು ಮೀರಿದ್ದಾಗಿರ್ತಕ್ಕಂತಹ ನೈಜ ಸ್ಥಿತಿ ಅದು, ಪರಮಾರ್ಥ ಸ್ಥಿತಿ ಅದು. ಎಲ್ಲಿ ಇನ್ನೊಂದು ಮಾಡೋದು, ನೋಡೋದು, ಕೇಳೋದೆಲ್ಲ ಎಲ್ಲ ಬರೀ ಬೂಟಾಟಿಕೆನೆ, ಬರೀ ತೋಲ್ಗಾಣಿಕೆ, ಬರೀ ಮೋಸ. ಅದು ಏನು ಪುರುಷಾರ್ಥ ಇಲ್ಲ. ನನ್ನ ಜನ ಇದು ಮಾಡೋದು, ಇನ್ನೊಂದು ನೋಡೋದು, ಮಾಡೋದು. ತುಂಬಾ ಜನ ಮಾತ್ರ ವಿಕಾರ ಅಭಿಸಂಧಿ ಪ್ರತ್ಯವತ್ವಾತ್. ಆಚಾರಂಭಣ ಮಾತ್ರ, ಬರೀ ಬಾಯಿಂದ ತಯಾರಾಗಿರೋದು. ಹಂಗಂದೆ ಹಿಂಗಾಯ್ತು, ಹಂಗಂದೆ ಹಿಂಗಂದೆ ಗಡಿಗೆ ಅಂತಾನೆ. ಏನು ಬಾಯಿಂದ ಹೀಗೆ ಅಂದ್ಬಿಟ್ಟೆ ಏನೋ ಆಯ್ತು ಅಂತ. ವಿಕಾರ ಅನೃತ ಅಭಿಸಂಧಿ, ಸುಳ್ಳಾದ ಆ ವಿಕಾರದಲ್ಲಿ ಅಭಿಸಂಧಿ ಹಠ ಅದಿದೆ, ಅದು ಮಾಡಿದೆ ಅಂತ. ಅದಷ್ಟೇ ಆ ಪ್ರತ್ಯಯ ಇದೆ ಅವರಿಗೆ. ಆ ಪ್ರತ್ಯಯ ಉಳ್ಳವರೇ ಹೊರತು ದ್ವೈತ ಪ್ರಪಂಚ ಸತ್ಯತ್ವ ಬುದ್ಧಿ
ಜನರನ್ನು ಮರಳು ಮಾಡುವ ಬುದ್ಧಿ, ಜನರಿಗೆಲ್ಲ ಏನೋ ಮಾಡಿಸಿದ ಸತ್ತಿದ ವಿಕಾರ ಅಂದ್ರೆ ಹುಟ್ಟಿದ ಆ ಅನೃತ ಆದ ಸುಳ್ಳಾಗಿರ್ತಕ್ಕಂತಹ ಈ ದ್ವೈತ ಪ್ರಪಂಚದಲ್ಲಿಯೇ ಹಠವುಳ್ಳವರಾಗಿ ಅವರೆಲ್ಲ ಪಕ್ಕಾ ಮಿಥ್ಯಾಜ್ಞಾನಿಗಳು, ಅವೆಲ್ಲ ಅವಿವೇಕಿಗಳು ಹೊರತು ಯಾವ್ಯಾರು ವಿವೇಕಿಗಳಲ್ಲ. ಭಗವಂತನ ಆರಾಧನೆ ಮಾಡುವವರಿಗೆ ತಾನಾಗಿ ಎಷ್ಟು ಶಕ್ತಿಗಳು ಎದ್ಕೊಳ್ಳುತ್ತೆ, ಸಹಜ ಅದು. ಎಲ್ಲಾ ಶಕ್ತಿಗಳು ಮೂಲ ಭಗವಂತನೇ, ಪರಮಾತ್ಮನಲ್ಲೇ ಸಮಸ್ತ ಶಕ್ತಿಗಳು ಇರೋದು. ಆ ಉಪಾಧಿಗಳು ತೋರ್ಕೊಳುತ್ತೆ. ಯಾರ್ಯಾರು ಜಾಸ್ತಿ ಪವಾಡ ಇದು ಮಾಡ್ತಾರೋ ಅನುಷ್ಠಾನ ಮಾಡ್ತಾರೆ ನೋಡಿ. ಅದು ಯಾರು ತೋರಿದ್ರು, ಯಾರು ನಾನು ಮಾಡಿದೆ ಅನ್ಕೊಳ್ತಾರೋ ಅದೆಲ್ಲ ಮೋಸ. ಯಾರಿಗೂ ಮಾಡೋಕ್ಕಾಗಲ್ಲ ಪವಾಡ ಮಾಡೋದು ಸುಳ್ಳೋದು. ಪವಾಡ ನಡೆಯುತ್ತೆ, ಅದು ಭಗವಂತನ ಅನುಗ್ರಹದಿಂದ ತಾನೇ ಎಲ್ಲ ಕೆಲವು ನಡೆಯುತ್ತೆ. ಹಾಗೆ ಇಲ್ಲಿ ವಾಚಾರಂಭ ಬರೀ ಬಾಯಿನ ತಯಾರಾಗಿರುವುದು ಅಷ್ಟೇ ಆಗಿರುವ ವಿಕಾರ ಅಂದ್ರೆ ಕಾರ್ಯವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಅಭಿಸಂಧಿನ ಹಠವನ್ನ ಪ್ರತಿಯುಳ್ಳವರಾಗಿರುತ್ತಾರಾದ್ರಿಂದ ಅವರ ಮಿಥ್ಯಾಜ್ಞಾನಿಗಳು, ಅವರಿಗೆ ಬ್ರಹ್ಮ ಸಂಸ್ಥೆ ಬರೋಲ್ಲ. ನಚ ಅಸತ್ಯಮಿತಿ ಉಪಮರ್ಜಿತೆ ಭೇದ ಪ್ರತ್ಯಯೇ ಸತ್ಯಮಿದಂ ಅನೇನ ಕರ್ತವ್ಯಂ ಮಯಾ ಇತಿ ಪ್ರಮಾಣ ಪ್ರಮೇಯ ಬುದ್ಧಿ ಉತ್ಪದ್ಯತೆ. ಇದೆಲ್ಲವೂ ಸುಳ್ಳೇ. ಅಸತ್ಯಮಿತಿ ಭೇದ ಪ್ರತ್ಯಯ ಉಪಮರ್ಜಿತೆ. ಈ ದ್ವೈತ ಪ್ರಪಂಚವು ಭೇದ ಪ್ರತ್ಯವು ವಿವೇಕದಿಂದ ಕಳಿಸೋದಾಗಿ. ಹೇಗೆ ಸ್ವಪ್ನವೆಲ್ಲ ಎಚ್ಚೆತ್ತ ಕೂಡಲೇ ಸುಳ್ಳು ಗೊತ್ತಾಗುತ್ತೋ, ತತ್ವಜ್ಞಾನವಾಗುತ್ತಲೇ ಈ ಪ್ರಪಂಚವೇ ಬಾಧಿತವಾಗುತ್ತೆ. ಬರೀ ತೋರಿಕೆ, ಇಲ್ಯೂಷನ್ನು, ಇದು ಬರೀ ಪರ್ಸೆಪ್ಷನ್, ತೋರ್ತಾ ಇದೆ ಅಷ್ಟೇ. ಈ ಇದರಲ್ಲಿ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ತೋರುತ್ತೆ. ಕಪ್ಪೆ ಚಿಪ್ಪು ಗೊತ್ತಾ? ಅದಕ್ಕೆ ಏನಂತೀರ ನೀವು ಇಂಗ್ಲೀಷಲ್ಲಿ? ಶೆಲ್ಲು. ಆ ಶೆಲ್ಲಲ್ಲಿ ಒಂದು ಇದು ಸಿಲ್ವರ್ ತೋರುತ್ತೆ. ಆ ಬೆಳಕಿಗೆ ಅದು ಬರೀ ತೋರಿಕೆ, ಅಲ್ಲಿ ಬೆಳ್ಳಿ ಇಲ್ಲ ಅಲ್ಲಿ. ಅದೇ ರೀತಿ ಆತ್ಮ ಒಬ್ಬನೇ ಇರ್ತಕ್ಕವನು, ಆತ್ಮನೇ ಈ ಜಗತ್ತಾಗಿ ತೋರ್ತಾ ಇದ್ದಾನೆ, ಆತ್ಮನೇ ವ್ಯತಿರಿಕ್ತ ಏನೇನು ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಭೇದ ಪ್ರತ್ಯವೆಲ್ಲ ಜ್ಞಾನದಿಂದ ಉಪಮರ್ಜಿತವಾದ ಮೇಲೆ ಇದು ಅಸತ್ಯಮಿತಿ ಭೇದ ಪ್ರತ್ಯೆ ಸತ್ಯಮಿದಂ ಅಂದ್ರೆ ಬರಲ್ಲ ಅಂತ. ಇದು ಸತ್ಯವಾಗಿದೆ, ನಾನು ಇದನ್ನು ಮಾಡ್ಕೋಬೇಕು ಅನ್ನೋ ಪ್ರಮಾಣ ಬುದ್ಧಿ ಅವರಿಗೆ ಏನ್ ಮಾಡೋದು ಉಂಟಲ್ಲ. ಮತ್ತೆ ಇದೆಲ್ಲ ಸತ್ಯ, ಇದೆಲ್ಲ ಮಾಡ್ಕೋಬೇಕು, ಇದೆಲ್ಲ ಬೆಳೆಸ್ಬೇಕು, ಚೆನ್ನಾಗಿ ಸತ್ಯ ಎಲ್ಲ ಮಾಡ್ಕೋಬೇಕು, ಕಿರೀಟ ಆಗ್ಬೇಕು, ಹಾಕಬೇಕು, ಇದೆಲ್ಲ ಆ ಭೇದ ಪ್ರತ್ಯಯ ಇದೆಯಲ್ಲ, ಆ ಭೇದ ಪ್ರತ್ಯಯ ಮತ್ತೆ ಬರಲ್ಲ. ಅವ್ರಿಗೆ ಎಲ್ಲ ಭೇದ ಪ್ರತ್ಯಯ ಬರೋದಲ್ಲ, ಇದು ಅವಿದ್ಯಾ ಪ್ರತ್ಯಯ ಇದಲ್ಲ. ಅಸತ್ಯ ಅಂತ ಒಮ್ಮಾಮೇಲೆ ಮತ್ತೆ ಸತ್ಯ ಇದನ್ನು ಮಾಡ್ಬೇಕು, ಪ್ರಮಾಣ ಬುದ್ಧಿ ಉತ್ಪತ್ತಿ ಆಗೋದು. ಅದು ಏನ್ ಮಾಡಿದ್ರೆ ಅದು ಮತ್ತೆ ಬರುತ್ತೆ. ಆಕಾಶ ಇವ ತಲಮಲ ಬುದ್ಧಿ ವಿವೇಕಿನ. ಆಕಾಶೇ ಇವ ಅಂತ, ಆಕಾಶದಲ್ಲಿ ತಲ ಮಲ ಆಗಿದೆ ಎನ್ನುವಂತಹ ಬುದ್ಧಿ ವಿವೇಕಿಗಳಿಗೆ ಯಾವ ರೀತಿ ಬರೋದಿಲ್ವೋ, ಆಕಾಶ ಬಾಟಮ್ ಆಗಿದೆ, ಆಕಾಶ ಬ್ಲೂ ಆಗಿದೆ, ಇದೆಲ್ಲ ತಪ್ಪು. ಆಕಾಶ ಸ್ವಲ್ಪ ನಮಗೂ ನಿಮ್ಗೂ ಮಧ್ಯೆ ಇರೋದು ಆಕಾಶವೇ. ಆಕಾಶ ಅಲ್ಲೆಲ್ಲ ಇರೋದು, ಭೂಮಿ ಬಿಟ್ಬಿಟ್ರೆ ಆಕಾಶವೇ. ಹಾಗಾಗಿ ಇಲ್ಲಿ ಹೇಗೆ ಅದಕ್ಕೆ ಬಾಟಮ್ ಆಗಲಿ ಬಣ್ಣ ಆಗಲಿ ಏನು ಇಲ್ವೋ, ಎಲ್ಲೂ ಇಲ್ಲ, ದೂರಕ್ಕೆ ಕಾಣುತ್ತೆ. ಲೈಟಲ್ಲಿ 7 ಬಣ್ಣ ಇದೆಯಲ್ಲ, ಅದು ಬ್ಲೂಗೆ ಸ್ಪ್ರೆಡ್ ಆಗೋ ಸ್ವಭಾವ ಇದೆ. ಹಾಗಾಗಿ ಬ್ಲೂ ಲೈಟಲ್ಲಿರೋ ಬ್ಲೂ ಬಣ್ಣ ಅಲ್ಲಿ ಆಕಾಶದಲ್ಲೇ ರಿಫ್ಲೆಕ್ಟ್ ಆಗ್ತದೆ. ಸಮುದ್ರದ ರಿಫ್ಲೆಕ್ಟ್ ಅಂತಾರೆ ಕೆಲವು ಜನ. ಒಟ್ಟು ಮೇಲೆ ಆ ತಳ ಇದೆ, ಅದು ಮಲವಾಗಿದೆ ಅನ್ನೋ ಬುದ್ಧಿಯು ವಿವೇಕಿಗಳಿಗೆ ಹೇಗಿರಲ್ವೋ ಅವಿವೇಕಿಗಳಿರುತ್ತೋ ಹಾಗೆ ದ್ವೈತದಲ್ಲಿ ಸತ್ಯತ್ವ ಬುದ್ಧಿ ಅವಿವೇಕಿಗಳಿರುತ್ತೆ. ಉಪಮರ್ಜಿತೆ ಭೇದ ಪ್ರತ್ಯಯೇ ಕರ್ಮಭ್ಯೋ ನ ನಿವರ್ತತೆ ಚೇತ್ ಪ್ರಾಗಿವ ಭೇದ ಪ್ರತ್ಯಯ ಅನುಪವರ್ಧನಾತ್ ಏಕತ್ವ ಪ್ರತ್ಯಯ ವಿಧಾಯಕಂ ವಾಕ್ಯಂ ಅಪ್ರಮಾಣೀಕೃತಂ ಸ್ಯಾತ್ ಅಭಕ್ಷ್ಯ ಭಕ್ಷಣಾದಿ ಪ್ರತಿಷೇಧವಾಕ್ಯಾನಾಂ ಪ್ರಾಮಾಣ್ಯವತ್ ಯುಕ್ತಂ ಏಕತ್ವವಾಕ್ಯಸ್ಯಾಪಿ ಪ್ರಾಮಾಣ್ಯಂ. ಇಲ್ಲಿ ಉಪಮರ್ಜಿತೆ ಭೇದ ಪ್ರತ್ಯಯವು ಅಳಿಸಿ ಹೋಗ್ಬಿಟ್ಟ ಮೇಲೆ ಅಂದ್ರೆ ಎಲ್ಲವೂ ಸುಳ್ಳು,
ನಾಮರೂಪಗಳ ತೋರಿಕೆ ಇರೋದೆಲ್ಲ ಆತ್ಮನೊಬ್ಬನೇ ಅಂತ ಗೊತ್ತಾದ್ಮೇಲೆ ಕರ್ಮಭ್ಯೋ ನಿವರ್ತ ಹೇಳಿ ಕರ್ಮ ಪ್ರತ್ಯದಿಂದ ಅವನು ಹಿಂತಿರುಗೋದಿಲ್ಲ ಅಂತ ಆದರೆ ಭಾಗ್ಯ ಪ್ರಾಗಿಯ ಭೇದ ಪ್ರತ್ಯ ಅನುಭವರ್ಧನ ಅದು ಮೊದಲಿನಂತೆಯೇ ಭೇದ ಪ್ರತ್ಯವನಿಗೆ ಹೋಗಿಲ್ಲವಾದ್ದರಿಂದ ಅವನು ಏಕತ್ವ ಪ್ರತಿ ವಿಧಾಯಕವಾದ ವಾಕ್ಯ ಅಪ್ರಮಾಣ ಮಾಡ್ದಂಗೆ ಆಗುತ್ತೆ. ಆತ್ಮೀವೇದ್ಯಂ ಸರ್ವಂ ಬ್ರಹ್ಮೀವೇದ್ಯಂ ಸರ್ವಂ ಅಂತ ಹೇಳ್ತಾ ಇರುವಂತಹ ವಾಕ್ಯಗಳು ಸುಳ್ಳಾಗುತ್ತೆ. ಅವಾಗ ಆ ವಾಕ್ಯ ವೇದವಾಕ್ಯಕ್ಕೆ ಸುಳ್ಳು ಅನುತತ್ವ ಬಂದ್ಬಿಡುತ್ತೆ. ಯಾವಾಗ ಭೇದ ಪ್ರತ್ಯವು ಹೋಗದೆ ಹೋದ್ರೆ ಭೇದ ಪ್ರತ್ಯಯ ಹೋಗೋದಕ್ಕೆ ಜ್ಞಾನ ಕಾರಣ, ಸ್ವರೂಪ ಜ್ಞಾನ ಕಾರಣ. ಆತ್ಮ ಸ್ವರೂಪ ಗೊತ್ತಾಗುತ್ತಲೇ ತಾನು ಪ್ರಮಾತ್ವಲ್ಲ ಕರ್ತವಲ್ಲ ಭೋಕ್ತವಲ್ಲ ಗೊತ್ತಾಗುತ್ತಲೇ ಭೇದ ಪ್ರತ್ಯೆಲ್ಲ ಅಳಿಸೋಗುತ್ತೆ. ಆದ್ರೂ ಕೂಡ ಅವ್ರಿಗೆ ಆತ್ಮಜ್ಞಾನವೂ ಆಗಿದೆ, ಇಚ್ಛಾಜ್ಞಾನ ಹೋಗಿದೆ, ಆದ್ರೂ ಕರ್ಮದಿಂದ ಹಿಂತಿರುಗಿಲ್ಲ ಅಂತಂದ್ರೆ ಭೇದ ಪ್ರತ್ಯಯ ಹೋಗಿಲ್ಲ, ಆತ್ಮಜ್ಞಾನವೂ ಆಗಿಲ್ಲ ಅನ್ನಂತ ಸುಳ್ಳು. ಅದು ಆತ್ಮಜ್ಞಾನ ಆಗಿರೋದು ಅದೆಲ್ಲ ಸುಮ್ಮನೆ ಎಲ್ಲ ಬ್ರಹ್ಮ ಗೊತ್ತು, ದೇವ್ರು ಗೊತ್ತು, ಅದು ಗೊತ್ತಿಲ್ಲ, ಎಂಥ ಗೊತ್ತಿರಲ್ಲ. ಬರೀ ತಾವು ಮೋಸವಾಗಿದ್ರಲ್ಲಿ ಜನರು ಮೋಸ ಮಾಡ್ತಾರೆ. ಅವರು ಸ್ವಯಂ ನಷ್ಟ ಪರಾನ್ನಾಶಯತಿ ಅಂತ ಭಾಷಿಕರು ಬೈತಾರೆ. ತಾನು ಆತ್ಮ ಪಂಡಿತ ಪ್ರಸದ, ಆತ್ಮನ ತನ್ನ ಆತ್ಮಘಾತಕ ಅವನು ಪಂಡಿತ ಅಂತ ಅನ್ಕೊಳ್ತಾನೆ, ಬೇರೆ ಸರಿಯಲ್ಲ ಅಂತ ತಾಂದೇ ಸರಿ ಅಂತಾನೆ. ತಾನು ಏನು ಓದಿಲ್ಲ, ಏನು ಗೊತ್ತಿರಲ್ಲ, ನನಗೇನು ಒಂದೆಷ್ಟು ಅಕ್ಷರ ಮಾಡ್ತಾರಲ್ಲ ಅದರಿಂದ ಬಹಳ ದೊಡ್ಡವನು ಅಂತ ಒಂದು ಭ್ರಾಂತಿ ಸಿಕ್ಕಾಕೊಂಡ್ಬಿಡ್ತೇವೆ. ಇಟ್ಕೊಂಡು ಹೇಗೆ ಅಭಕ್ಷ್ಯವನ್ನು ಭಕ್ಷಣ ಮಾಡಬಾರ್ದು ಅನ್ನೋ ವಾಕ್ಯಕ್ಕೆ ಹೇಗೆ ಪ್ರಾಮಾಣ್ಯ ಬರುತ್ತೋ ಅದೇನು ಪ್ರವೃತ್ತಿ ಇಲ್ವೋ? ವಾಕ್ಯ ಪ್ರಾಮಾಣಿಕ ಪ್ರವೃತ್ತಿಯೇ ಹೇಳಬೇಕು ಅಂತಿಲ್ಲ. ಮಾಂಸ ತಿನ್ನಬಾರ್ದು, ಸುರಾಪಾನ ಮಾಡಬಾರ್ದು ಅಂತ ನಿಷೇಧ ಇದೆ, ಅದಕ್ಕೆ ಮಾಡೋದು ಏನಿದೆ ಬಿಟ್ಟು ತಿಂದೇ ಇದೆ. ಹಾಗೆ ಇದೆಲ್ಲವೂ ತೋರಿಕೆ ಮಾತ್ರ, ಕಲ್ಪನೆ ಮಾತ್ರ ಅಂತ ಹೇಳಿ ಇದರಿಂದ ನಿವೃತ್ತನಾಗಿ ಆ ಆತ್ಮಸುಖ ನೆಲೆಯಿಂದ ಸಾಕು. ಆ ಏಕವತ್ವ ವಾಕ್ಯ ಪ್ರಾಮಾಣ್ಯ ಬಂದ್ಬಿಡುತ್ತೆ. ವಾಕ್ಯಕ್ಕೆ ಪ್ರಾಮಾಣ್ಯ ಕ್ರಿಯಾ ನಿರ್ವರ್ತಕತ್ವ ಅಲ್ಲ. ಅದು ವಸ್ತುವನ್ನು ಹೇಳುತ್ತಾ ಕ್ರಿಯೆಯನ್ನು ಹೇಳುತ್ತಾ ಅದ್ರ ಮೇಲೆ ಪ್ರಾಮಾಣ್ಯ ನಿಂತಿಲ್ಲ. ಅದು ನಿಶ್ಚಿತ ಫಲವಾದ ವಿಜ್ಞಾನೋತ್ಪಾದಕತ್ವ ಇದ್ದರೆ ವಾಕ್ಯ ಪ್ರಮಾಣವಾಗತ್ತೆ. ಸರಿಯಾದ ಒಂದು ಅರಿವು ಉಂಟಾಗುತ್ತೆ ವಾಕ್ಯದಿಂದ ಅಂದ್ರೆ ಪ್ರಮಾಣವಾಯಿತು. ಕ್ರಿಯಾಪರವಾದ ವಾಕ್ಯವಾದ್ರೆ ಕ್ರಿಯೆಯನ್ನು ಹೇಳುತ್ತೆ. ಅಗ್ನಿಹೋತ್ರಾದ ವಾಕ್ಯ ಅಗ್ನಿಹೋತ್ರ ವಿಷಯದ ಪ್ರಮಾಣ. ಅದೇ ಆತ್ಮಿಕತ್ವ ಅಂತ ಹೇಳುವಂತಹ ವಾಕ್ಯವು ಹಾಗೇ ಪ್ರಮಾಣ. ಅದ್ರಲ್ಲಿ ಕ್ರಿಯೆ ಇಲ್ಲ ಅನ್ನೋ ಕಾರಣ ಪ್ರಮಾಣವಲ್ಲ ಅಂತ ಅನ್ಬಾರ್ದು. ಕ್ರಿಯೆ ಇರೋ ವಾಕ್ಯವಲ್ಲ ಪ್ರಮಾಣವಲ್ಲ ಅನ್ನೋದಾದ್ರೆ ಪರಿಷೇಧ ವಾಕ್ಯವಲ್ಲ ಪ್ರಮಾಣವಲ್ಲ ಅಂತ ಆಗ್ಬಿಡುತ್ತೆ. ಯಾವ ಪರಿಷೇಧ ವಾಕ್ಯ? ಸುರಾನ್ನಪಿ ಬೇತ್ ಕಲಂಜನ್ನ ಭಕ್ಷಿ, ಆ ವಾಕ್ಯ ಅಪ್ರಮಾಣ ಆಗತ್ತೆ. ಯಾಕಂದ್ರೆ ಅಲ್ಲೆಲ್ಲೂ ಕ್ರಿಯೆ ಇಲ್ವಲ್ಲ. ಕ್ರಿಯೆ ಹೇಳಿದ ವಾಕ್ಯಕ್ಕೆ ಪ್ರಾಮಾಣ್ಯ ಇದೆ, ಪ್ರಾಮಾಣ್ಯವಿಲ್ಲ ಅನ್ನೋದಾದ್ರೆ ಅನೇಕ ವಸ್ತುನ ವ್ಯಾಖ್ಯಾನ ವಾಕ್ಯ ಇದೆಯಲ್ಲ ಅದಕ್ಕೆಲ್ಲ ಅಪ್ರಾಮಾಣ್ಯ ಬಂದ್ಬಿಡುತ್ತೆ. ಅದರಿಂದ ನಿಶ್ಚಿತವಾದ ಜ್ಞಾನ ಉಂಟಾಗುವುದೇ ಪ್ರಾಮಾಣ್ಯ ಕಾರಣ. ಅದರಿಂದ ತಪ್ಪಲಿಕ್ಕೆ ಹೋಗೋದು, ಆ ಕರ್ಮ ವಿಷಯದಲ್ಲಿ ಸಾಧ್ಯ ಸಂಬಂಧ ತೋರಿಸೋದೇ ಅದಕ್ಕೆ ಪ್ರಾಮಾಣ್ಯ. ಇಲ್ಲಿ ಪರಮಾರ್ಥ ತಿಳಿಸುವಂತಹ ವಾಕ್ಯ ವೇದಾಂತ ವಾಕ್ಯ ಅದು ಪ್ರಮಾಣ. ಏಕತ್ವ ವಾಕ್ಯಕ್ಕೂ ಕೂಡ ಈ ರೀತಿ ಪ್ರಾಮಾಣ್ಯ ಬರುತ್ತೆ. ಸರ್ವೋಪನಿಷದಾನ್ ತತ್ಪರತ್ವ, ಎಲ್ಲಾ ಉಪನಿಷತ್ತುಗಳು ಕೂಡ ಅದರಲ್ಲಿ ಮುಳುಗಿರುತ್ತದೆ. ಯಾವುದ್ರಲ್ಲೇ? ಏಕತ್ವ ಮುಳುಗಿರುತ್ತೆ. ಆದ್ದರಿಂದ ಆ ಉಪನಿಷತ್ ವಾಕ್ಯ ಪ್ರಾಮಾಣ್ಯ ಬಗ್ಗೆ ಹೊರತು ಕ್ರಿಯೆಯನ್ನು ಹೇಳಿದ್ರೆ ಮಾತ್ರ ಪ್ರಾಮಾಣ್ಯ, ಹೇಳಿದ್ರೆ ಪ್ರಾಮಾಣ್ಯವಲ್ಲ ಈ ರೀತಿ ಭಾಗ ಮಾಡ್ಕೋಬಾರ್ದು. ಅಲ್ಲ, ಏಕತ್ವ ಜ್ಞಾನ ಉಂಟಾಗ್ಬಿಟ್ರೆ ಇದೆಲ್ಲವೂ ಆತ್ಮನೇ ಎಲ್ಲವೂ ಬ್ರಹ್ಮವೇ ಅಂತ ಆಗ್ಬಿಟ್ರೆ ಯಾವ ಕರ್ಮವನ್ನು ಮಾಡಲ್ಲ ಅಂತ ಆದ್ಮೇಲೆ ಕರ್ಮವನ್ನು ಹೇಳುವ ವಾಕ್ಯಕ್ಕೆ ಅಪ್ರಾಮಾಣ್ಯ ಬಂದ್ಬಿಡುತ್ತಲ್ಲ ಅಂತ ಪ್ರಶ್ನೆ. ಇವಾಗ ಕರ್ಮ ವಿಧೀನ ಅಪ್ರಾಮಾಣ್ಯ ಪ್ರಸಂಗ ಇದು ಚೇದ್. ಕರ್ಮ ವಿಧಿ ಅಗ್ನಿಹೋತ್ರಂಜುಹುಯ ದಶಗುಣಮಾಸಾಭ್ಯಾಂ ಜೇತ ವಸಂತೆ ಜ್ಯೋತಿಷಾಯ ಜೇತ ಅಂತ ವಿಧಿ ವಾಕ್ಯ ಇದೆ. ಅದಕ್ಕೆಲ್ಲ ಅಪ್ರಾಮಾಣ್ಯ ಬರುತ್ತಲ್ಲ. ಅದು ಮಾಡೋದು ಎಲ್ಲ ಸುಳ್ಳು ಅಂತ ಬಿಟ್ರೆ ಯಾಕೆ ಮಾಡಕ್ ಹೋಗ್ತಾರೆ? ಸ್ವರ್ಗವೂ ಇಲ್ಲ, ನೀವು ಮಾಡೋರು ಇಲ್ಲ, ಸಂಭಾವ ಎಲ್ಲ ಇಲ್ಲ ಅಂತ ಆದ್ಮೇಲೆ ಆ ವಾಕ್ಯಕ್ಕೆ ಅಪ್ರಾಮಾಣ್ಯ ಬಂದ್ಬಿಡುತ್ತಲ್ಲ ಅಂತ ಪ್ರಶ್ನೆ. ಅನುಪವರ್ಜಿತ ಭೇದ ಪ್ರತ್ಯಯ ಪುರುಷ ವಿಷಯ ಪ್ರಾಮಾಣ್ಯ ಪ್ರತ್ಯಯ ಸ್ವಪ್ನಾದಿ ಪ್ರತ್ಯಯ ಪ್ರಾಕ್ ಪ್ರಬೋಧ. ಯಾರಲ್ಲಿ ಭೇದ ಪ್ರತ್ಯವು ನಾಶವಾಗಿಲ್ವೋ, ಅಳಿಸಿ ಹೋಗಿಲ್ಲವೋ ಅಂತ ಭೇದ ಪ್ರತ್ಯವುಳ್ಳ ಪುರುಷನ ವಿಷಯದಲ್ಲಿ ಪ್ರಮಾಣವಾಗಿದೆ ಕರ್ಮಕಾಂಡ ಕರ್ಮವಾಕ್ಯ. ಎಲ್ಲರಿಗೂ ಪ್ರಮಾಣ ಆಗ್ಬೇಕು ಅಂತೇನೋ. ಇವಾಗ ನಾನು ಆಭಿಚಾರಿಕ ಮಾಡಲ್ಲ ಅನ್ಕೊಂಡಿರ್ತಾನೆ ಅನ್ಕೊಳ್ಳಿ, ಆಭಿಚಾರಿಕ ವಾಕ್ಯಗಳು ಅಪ್ರಮಾಣ ಆಗುತ್ತೆ ಅಂದ್ರೆ ನೀ ಮಾಡದೇ ಇದ್ದ ಮಾತ್ರ ಅಪ್ರಮಾಣ ಆಗುತ್ತಲ್ಲ. ಯಾರಿಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರಿಗೆ ಪ್ರಮಾಣ ಆಗುತ್ತೆ. ಶಾಸ್ತ್ರದಲ್ಲಿ ಕಾಮ್ಯ ಕರ್ಮ ಹೇಳಿದೆ, ಆಭಿಚಾರಿಕ ಹೇಳಿದೆ, ನಿತ್ಯ ಕರ್ಮ ಹೇಳಿದೆ, ಹಾಗೆ ಉಪಾಸನೆ ಹೇಳಿದೆ. ಅದು ಯಾರ್ಯಾರಿಗೆ ಪ್ರಮಾಣ ಅವ್ರಿಗೆ ಪ್ರಮಾಣ ಹೊರತು ಜ್ಞಾನಿಗೂ ಪ್ರಮಾಣ ಆಗ್ಬೇಕು ಅಂತಿಲ್ಲಪ್ಪ.
ಪರಮಾರ್ಥ ತತ್ವ ಕಂಡ್ಕೊಂಡವನು ಹಿಂಗ್ ಪ್ರಮಾಣ ಆಗತ್ತೆ. ಕರ್ಮ ವಿಧಿಗಳು ಆತ್ಮಿಕತ್ವ ಜ್ಞಾನದ ಇದ್ರ ಜಾಗದಲ್ಲಿ ಅಪ್ರಮಾಣವಾಗ್ಬಿಡುತ್ತಲ್ಲ ಅಂತ ಪ್ರಶ್ನೆ. ಇಲ್ಲಪ್ಪ, ಯಾರಲ್ಲಿ ಭೇದ ಪ್ರತ್ಯವು ಅಳಿಸಿ ಹೋಗಿಲ್ಲವೋ, ಯಾರಿಗೆ ತಾನು ಪರಿಚ್ಛಿನ್ನ, ಪ್ರಪಂಚವೂ ಸತ್ಯ, ಇದೆಲ್ಲವೂ ಬಿಡಿಬಿಡಿಯಾಗಿದೆ ಎನ್ನುವಂತಹ ತಿರುವಿದೆಯೋ ಅವನ ವಿಷಯಕ್ಕೆ ಆ ಕರ್ಮಕಾಂಡ ಪ್ರಮಾಣವಾಗುತ್ತೆ, ವ್ಯವಹಾರ ಪ್ರಮಾಣವಾಗುತ್ತೆ. ಇದಕ್ಕೊಂದು ದೃಷ್ಟಾಂತ, ಸ್ವಪ್ನದಲ್ಲಿ ಇರುವವರಿಗೆ ಸ್ವಪ್ನ ಪ್ರಮಾಣ ಹೌದೋ ಅಲ್ವೋ? ಕನಸಿನಲ್ಲಿರುವವರಿಗೆ ಅಲ್ಲೊಂದು ಹಾವು ಬರುತ್ತೆ, ಈ ಕನಸಿನ ಹಾವು ಅಂತ ಹೇಳಿ ಅದು ಬಾಯೊಳಗೆ ಬೆರಳಿಡ್ತಾನ ಕನಸಲ್ಲಿ. ಈ ಕನಸಿನ ಹಾವು ಇದೇನು ಬಾಯೊಳಗೆ ಬೆರಳು, ಆನೆ ಬಂತು ಅಂತಲ್ಲಿ ತಲೆ ಅದ್ರ ಕಾಲಡಿ ತಲೆ ಕೊಡ್ತಾನ, ಅಲ್ಲೂ ಓಡ್ತಾನೆ, ಅಲ್ಲೂ ಇದು ಮಾಡ್ಕೊತಾನೆ. ಅದು ಎಚ್ಚೆತ್ ಕೊಡ್ಲೇನೆ ಆನೆನೂ ಸುಳ್ಳು, ಹಾವು ಸುಳ್ಳು, ನಾನು ಓಡಿದ್ದು ಸುಳ್ಳು, ಕನಸೇ ಸುಳ್ಳು ಅಂತ ಆದ್ಮೇಲೆ ಅದಕ್ಕೆ ವಿರೋಧ ಇಲ್ಲಪ್ಪ. ಕನಸಿನೊಳಗೆ ಸತ್ಯತ್ವ ವ್ಯವಹಾರ ಮಾಡೋದಕ್ಕೂ ಎಚ್ಚೆತ್ತ ಮೇಲೆ ಕನಸು ಸುಳ್ಳು ಜ್ಞಾನ ಆಗೋದಕ್ಕೂ ಪರಸ್ಪರ ವಿರೋಧ ಅಲ್ಲಪ್ಪ. ಅಲ್ಲಿದ್ದಾಗ ಅಷ್ಟೇ. ಹಾಗೆ ಇಚ್ಛಾಜ್ಞಾನವಂತನಾದವನು ಕರ್ಮಾದಿಗಳು ಮಾಡ್ತಾನೆ. ಜ್ಞಾನಿ ಮಾಡ್ಬೇಕು ಅಂದ್ರೆ ಅರ್ಥ ಏನು? ಜ್ಞಾನಿಗೆ ಯಾವ ಕರ್ಮವೂ ಇಲ್ಲ, ಕರ್ಮ ಮಾಡುವುದು. ಕರ್ಮ ಮಾಡಿದ್ರೆ ವಿಜ್ಞಾನಿಯೇ ಹೊರತು ಜ್ಞಾನಿ ಆಗೋದಿಲ್ಲ. ಕರ್ಮ ಅಂದ್ರೆ ಆಕ್ಷನ್, ಡೂಯಿಂಗ್. ಏನ್ ಮಾಡಿದ್ರು ಐ ಆಮ್ ಡೂಯರ್ ಅನ್ಕೊಂಡು ನೀನ್ ಮಾಡಿದ್ರೆ ಯು ಆರ್ ಇಗ್ನೋರೆನ್ಸ್, ಯು ಆರ್ ಫೂಲಿಶ್, ನೀವು ವಿಜ್ಞಾನಿ ಅಂತ. ಆಕ್ಷನ್ ನಾನು ಮಾಡೋನಲ್ಲ, ಮಾಡ್ಬೇಕು ಅಂತ ಇದು ಆ ಕಂಡೀಷನ್ ಇದೆಯಲ್ಲ, ಅದು ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್. ನೀವ್ ಯಾರು ಗೊತ್ತಿಲ್ಲದೆ ಮಾಡ್ಬೇಕು ಅಂತ ಈ ಬರುತ್ತೆ. ನೀವು ಯಾರು ನಿಮ್ಗೆ ಗೊತ್ತಾದ್ರೆ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ನೀವ್ ಮಾಡೋದೇ ನಿಮ್ ನೇಚರ್ ಆದ್ರೆ ಬಿಡ್ಲೇಬಾರ್ದು. ನೇಚರ್ ಯಾವಾಗ್ಲೂ ಹೋಗಲ್ಲ, ಹೋಗೋದು ನೇಚರ್ ಆಗಲ್ಲ. ಇವಾಗ ಬೆಂಕಿ ಬಿಸಿ ನೇಚರು, ಕಬ್ಬಣ ನೀರು ಬಿಸಿ ಆಗುತ್ತಲ್ಲ, ನೇಚರ್ ಅಲ್ಲ. ಅದ ಹಾಗೆ ನಿಮ್ಗೆ ಮಾಡೋ ಸ್ವಭಾವ ಆದ್ರೆ ಬಿಡೋ ಸ್ವಭಾವ ಬರಬಾರ್ದು. ಯಾವಾಗ್ಲೂ ಮಾಡ್ತಾನೆ ಇರ್ಬೇಕಾಗಿತ್ತು. ಯಾವಾಗ್ಲೂ ಮಾಡ್ತಿರೋ? ಯಾವಾಗ್ಲೂ ಮಾಡ್ತೀರಾ? ನಿದ್ದೆಲಿ ಅಂತ ಮಾಡ್ತಿರ್ತೀರಾ? ಮಾಡ್ದೆ ಆಮೇಲೆ ನಿದ್ದೆ ಮಾಡೋದಲ್ವಲ್ಲ, ನಿದ್ದೆ ಮಾಡೋದು ಎಸ್ಬಿಟ್ಟು ಇರೋದು, ಮಾಡೋದು ಸುಮ್ಮನೆ ಕೊಡೋದು ಕೆಲಸನ. ಇಲ್ಲಿಂದ ಆರಂಭ ಮಾಡಿದ್ದು, ಅಲ್ಲಿ ಮಾಡೋದೇನ್ ನಿದ್ದೆಯಲ್ಲೇ ಬಿಡೋದೆಲ್ಲ ಪ್ರಪಂಚ ಬಿಡೋದೇ ಮಾಡೋದು ಅಂತಂತೀರ. ನಿದ್ದೆ ಮಾಡೋದು ನಮ್ಮ ವ್ಯವಹಾರಕ್ಕೆ ಅಂತೀವೇ ಹೊರತು ನಿದ್ರಾತಿಂತ ಅಲ್ಲಿ ಕ್ರಿಯೆ ಇಲ್ಲಪ್ಪ. ಕ್ರಿಯೆ ಅಂದ್ರೆ ಆಕ್ಷನ್, ಮೂಮೆಂಟ್. ಅದು ಮೂಮೆಂಟು ಚೇಂಜಿಂಗ್ ಮೂಮೆಂಟ್ ಎರಡು ಇರ್ಬೇಕು. ಅದು ಚೇಂಜಿಂಗ್ ಇಲ್ಲ, ಮೂಮೆಂಟು ಇಲ್ಲ, ಅದೇ ಕ್ರಿಯೆ. ಕ್ರಿಯೆಲ್ಲ ಹಾಗೆ ಆಕ್ಷನ್ ಅಲ್ಲೇ ಕ್ರಿಯೆ ಇಲ್ಲ, ಅಲ್ಲಿ ಕ್ರಿಯೆ ಇಲ್ಲ, ಅಲ್ಲಿ ಮನಸ್ಸು ನಿಂತಿರುತ್ತೆ. ಡೀಪ್ ಸ್ಲೀಪ್ ಅಲ್ಲಿ ಮನಸ್ಸು ಇದು ಮಾಡ್ತಿರಲ್ಲ. ನೀವು ಡ್ರೀಮ್ ಅಲ್ಲಿ ಕನಸಲ್ಲಿ ಇರುತ್ತೆ, ಮನಸ್ಸು ವರ್ಕ್ ಮಾಡುತ್ತೆ. ಹೌದು, ಕನಸಲ್ಲಿ. ಅದು ಇನ್ನೊಂದು ಡೀಪ್ ಸ್ಲೀಪ್ ಅಲ್ಲೇ ಹೋಗೋದು. ಇಲ್ಲಿಂದ ನೀವು ಹೇಳ್ತೀರಾ ಅಲ್ಲಿ ಸರಿ, ಅಲ್ಲಿ ಹೋದ್ಮೇಲೆ ಏನ್ ಕ್ರಿಯೆ ಇದೆ? ಯಾವ್ದು ಬಿಡೋದಕ್ಕೆ ಬಿಟ್ಟ ಮೇಲೆ ನಿದ್ದೆ ಬರೋದು, ಮಾಡೋದ್ರಿಂದ ನಿದ್ದೆ ಬರಲ್ಲ. ನಿದ್ದೆ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದಕ್ಕೆ ಏನ್ ಮಾಡ್ತೀನಿ, ನಿದ್ದೆ ಬರೋದೇ ಇಲ್ಲ. ಬಿಟ್ಟು ಕೂತು ನಿದ್ದೆ ಬರುತ್ತೆ, ಎಲ್ಲ ಬಿಡುವ ನಿದ್ದೆ ಬರೋದು. ಅಲ್ಲಿ ಹೋಗೋದು ಇಲ್ಲಿಂದ ನಾವು ಸುಮ್ಮನೆ ಇಂಪೋಸ್ ಮಾಡಿದ್ದು, ಅಲ್ಲಿ ಹೋಗೋ ಕ್ರಿಯೆ ಏನಿಲ್ಲ. ನಿದ್ದೆಯಲ್ಲಿ ಕ್ರಿಯೆ ಇದೆ, ಭ್ರಾಂತಿ ಅದು. ಕ್ರಿಯೆ ಮನುಷ್ಯನಿಗೆ ಯಾವಾಗ ಸ್ವಭಾವ ಆಗಿದ್ರೆ ಕ್ರಿಯೆ ಬಿಡೋಕೆ ಆಗ್ಬಾರ್ದಾಯ್ತು. ಕ್ರಿಯೆ ಬಿಡ್ತಾನೆ. ಇಲ್ಲಪ್ಪ, ಯಾವ ಆಕ್ಷನು ಬೇಡ, ಶಾಸ್ತ್ರೀಯ ಆಕ್ಷನು ಬೇಡ, ಲೌಕಿಕ ಆಕ್ಷನು ಬೇಡ, ಎಲ್ಲವೂ ತಪ್ಪೆ. ಮಾಡೋರು ಅದೇ ಶಾಸ್ತ್ರೀಯ ಯಾಕೆ ಮಾಡ್ಬೇಕು? ಅದು ವಿವೇಕ. ಮಾಡೋ ಸ್ವಭಾವ ಇದೆ, ಮಾಡಬೇಕು. ನಾನು ಮಾಡೋನೇ ಅಲ್ಲ ಅಂದ್ಮೇಲೆ ಸಂಜೆ ವೇದಾಂತ ಯಜ್ಞ ಯಾಕೆ ಸ್ಥಿತಿ ಶುದ್ಧಿ ಆಗ್ಬೇಕು, ವಿವೇಕ ಆಗ್ಬೇಕು ಅನ್ನೋದು ಮಾಡ್ಬೇಕು ಅನ್ನೋ ಸರಿ. ಯಾರಿಗೆ ತತ್ವ ಗೊತ್ತಾಗಿದೆ ಅವನ ಯಾಕೆ ಮಾಡ್ತಾನೆ? ಅವನಿಗೆ ಯಾಕೆ ಮಾಡ್ಬೇಕು? ಗೊತ್ತಾಗೋದಕ್ಕೆ ಸ್ಥಿತಿ ಇದು ಮಾಡ್ಬೇಕು ಅನ್ನೋ ವಿಷಯ ಎರಡನೇ ವಿಷಯ ಇದು. ಇಲ್ಲಿ ಯಾರಿಗೆ ಭೇದ ಪ್ರತ್ಯಯವೂ ಅಳಿಸು ಹೋಗಿಲ್ಲವೋ ಅಂಥ ಪುರುಷನ ವಿಷಯದಲ್ಲಿ ಕರ್ಮಕಾಂಡ ಶಾಸ್ತ್ರ ಪ್ರಾಮಾಣ್ಯವಾಗುತ್ತೆ ಅಂತ. ಆದ್ರಿಂದ ಏನು ವಿರೋಧವಿಲ್ಲ, ಅಪ್ರಾಮಾಣ್ಯವೇನಾಗಲ್ಲ. ದಡ್ರಿದ್ದೇ ಅವರೇ ಜಾಸ್ತಿ ಲೋಕದಲ್ಲೇ. ಜ್ಞಾನಿ ಕಸ್ಥಿತಿ ಬೇಕು, ಕೋಟಿಗೆ ಒಬ್ಬನಿಗೆ ಜ್ಞಾನ ಆಗತ್ತೆ, ಎಲ್ರಿಗೂ ಹೇಳ್ತಾ ಜ್ಞಾನ ಆಗುತ್ತೆ. ನಮ್ಮನೆ ಅಷ್ಟೇ ಆಟಾಟೋಪೋ ಭಯಂಕರ, ಏನೇನೋ ಬೂದಿ ಬಿಡ್ಕೊಂಡು ಕಾಷ್ಟದ ಸ್ಥಿತ ಬೈದಾರೆ. ಕಾಷ್ಟ ತಪಸ್ಥಿತ ಮೂರ್ಖಸ್ಯ ಇಂಥ ಸಿದ್ಧಿಗಳು ಆಗುತ್ತೆ. ಸಿದ್ಧಿಗೂ ತತ್ವಜ್ಞಾನಕ್ಕೂ ಏನು ಸಂಬಂಧ ಇದೆ? ಈಗ ನೀನು ಒಂದು
5 ಕೋಟಿ ಶಿವಪಂಚಾಕ್ಷರ 20 ಲಕ್ಷ ಮಾಡೋ ಏನೋ ಸಿದ್ಧಿ ಆಗುತ್ತೆ. ಅದೇನು ಮಹಾ ಜ್ಞಾನಿ ದರ್ಶನ. ಜ್ಞಾನಿಗಾಗಲ್ಲ, ಜ್ಞಾನಿ ಒಪ್ಪಲ್ಲ ಅದನ್ನ, ಖಂಡನೆ ಮಾಡ್ತಾನೆ. ಅನುವಾಸಿದ್ಯೋ ಸುಳ್ಳು ಅಂತ ಯಾಕೆ ಆಗ್ಬೇಕು ಅವನಿಗೆ? ಜ್ಞಾನಿ ತಾನು ಬೇರೆ ಇರೋದೇ ಇಲ್ಲ ಅವನು. ಅನುಮಾನ ಸಿದ್ಧಿಗಳೆಲ್ಲ ಸುಳ್ಳು ಅವನಿಗೆ. ಅನುಮಾನ ಸಿದ್ಧಿ ಅಂತ ಏನಕ್ಕೆ ಸುಳ್ಳಾಕಿದ್ದ ಏನ್ ಮಾಡ್ಬೇಕು ಅದನ್ನ ಕಟ್ಕೊಂಡು? ಅವ್ನ ಹೇಳ ವಿಚಾರ ಸತ್ಯ ಅನುಭವ ಹೊತ್ಕೊಳ್ಬೇಕೆ ಹೊರತು ಪರಮಾರ್ಥ ಕಳ್ಕೊಬೇಕು. ಅನುಮಾನ ಸಿದ್ಧಿ ಯಾತಕ್ಕೆ ಗಮನ? ಅದ್ ಯಾತಕ್ ಬೇಕದ? ತಗೊಂಡು ಏನ್ ಮಾಡ್ತೀಯ? ಈ ಪ್ರಪಂಚವೇ ಸುಳ್ಳಾದ್ನ ಅದ್ರೊಳಗೆ ಅನುಮಾನ ಸಿದ್ಧಿ ಬೇಕಾ? ಹೋಲ್ಸೆ ಪ್ರಪಂಚವೇ ಮಿಥ್ಯೆ ಅಂತೆ ಎಂಟೇದು. ಈ ಒಳಗಿನ ಒಂದು ಅನುಮಾನ ಸಿದ್ಧಿ ಯಾವ್ದೇ ಹುಚ್ಚು ಅದು. ಏನ್ ಮಾಡ್ಬೋದಲ್ಲ? ಹಾ, ಪರಮಾರ್ಥ ಕಂಡು ಸತ್ಯ ಕಂಡು ಇಡೀ ಪ್ರಪಂಚವನ್ನೇ ಬಾಧೆ ಮಾಡ್ಕೊಂಡವನಿಗೆ ಏನೋ ಮಾಡ್ಕೊಟ್ಟಿರ್ಕೊಂಡು ಅದೆಲ್ಲ ಯಾವ್ದಕ್ ಬೇಕಾ? ಭ್ರಾಂತಿ, ಹುಚ್ಚೋದು. ಸತ್ಯ ವಿಚಾರ ಒಂದು ಕೇಳ್ದು ಹೇಳ್ತಾನೆ ಹೊರತು ಏನೇ ಕೇಳಕ್ ಹೋದ್ರು ಬೈತಿ ಒಪ್ಪಲ್ಲ ಅವರು. ಸ್ವಾಮಿಗಳು ಮಕ್ಕಳಾಗಿಲ್ಲ ಅಂದ್ರೆ ನೀವು ರಾಮನ ಪ್ರಾರ್ಥನೆ ಮಾಡ್ಕೊಳ್ಳಿ, ಜಪ ಮಾಡಿ ಮಕ್ಕಳಾಗತ್ತೆ. ಇದು ನಾನು ನಿಮ್ಮ ಮಕ್ಕಳು ಮಾಡಿಸೋಕೆ, ನಿಮ್ಗೆ ಆರೋಗ್ಯ ಕೊಡೋದಕ್ಕೆ, ಐಶ್ವರ್ಯ ಕೊಡೋದಕ್ಕೆ ನಾನು ಕೊಡ್ತಿಲ್ಲ. ಸತ್ಯ ಬೇಕೋ? ವಿಷಯ ಹೇಳ್ತೀನಿ, ತತ್ವ ವಿಷಯ ಸತ್ಯ ಕಾಣ್ಕೊ. ಅದ್ ಬೇಡ, ಅದೇನೋ ಮಿರಾಕಲ್ ಮಾಡ್ತಾರಲ್ಲ, ಆ ಮಿರಾಕಲ್ ಬಂದು ಮ್ಯಾಜಿಕ್ ಮಾಡ್ತಾರಲ್ಲ PC ಸರ್ಕಾರ, ಜಾದುಗಾರರೆಲ್ಲ. ಅದು ಬಹಳ ದೊಡ್ಡ ಮನುಷ್ಯ ಅವನು ಅಂತ. ಜಾದು ಮಾಡೋನು ನೀವು ಹೇಳೋದಾದ್ರೆ ಜಾದು ಮಾಡೋನೇ ವಾಸಿ, ಈ ಪವಾಡ ಮಾಡೋದು. ಅವನಿಗೆ ನಾನು ಮಾಡೋ ಸುಳ್ಳು ಗೊತ್ತಿರುತ್ತೆ. ಇವರಿಗೆ ತಾವು ಮೋಸ ಹೋಗ್ತಾರೆ, ಬೇರೆಯವ್ರನ್ನು ಮೋಸ ಮಾಡಿಸ್ತಾರೆ. ಏನು ಆ ಪಕ್ಕ ಸತ್ಯಕ್ಕೆ ಬುದ್ಧಿ ಇರುತ್ತೆ. ಅವ್ನು ಸುಳ್ಳು ಅಂದ್ಕೊಂಡಿದ್ದೆ ಅವ್ರು ಮಾಡಕ್ಕೆ ಹೋಗಲ್ಲ. ಅದೆಲ್ಲ ಸುಳ್ಳು, ಅದನ್ನ ನಾಟಕ. ಯಾವ ಶಿಷ್ಯರಿಗೂ ಶುದ್ಧ ಮೋಸ, ಮಹಾ ಸತ್ಯ ಕೊಡ್ಬೇಕು. ಅದು ಯಾವತ್ತಿಗೂ ಅದು ಮೋಸ, ಅದನ್ನ ಮಾಡಕ್ ಹೋಗ್ಬಾರ್ದು, ಅದನ್ನ ನಚ್ಕೋಕ್ ಹೋಗ್ಬಾರ್ದು. ಅದ್ರ ಮೇಲೆ ವ್ಯಕ್ತಿತ್ವನ ತೀರ್ಮಾನ ಮಾಡಬಾರ್ದು. ವ್ಯಕ್ತಿತ್ವ ಗೇಜ್ ಮಾಡೋದು ಪವಾಡದಿಂದ ಅಲ್ಲ. ಪವಾಡದಿಂದ ವ್ಯಕ್ತಿ ಎಂಗೇಜ್ ಮಾಡೋಕೆ ತುಂಬಾ ತಪ್ಪದು, ತುಂಬಾ ದಾರಿ ತಪ್ತೀವಿ ನಾವು, ತುಂಬಾ ಮೋಸ ಅದು. ಪವಾಡ ಮಾಡೋರಿಗೂ ಜಾದು ಮಾಡೋರಿಗೂ ಏನು ವ್ಯತ್ಯಾಸ ಇಲ್ಲ ಜನದೃಷ್ಟಿಯಿಂದ. ಪ್ರಾಮಾಣ್ಯ ಬತ್ತೆ ಸ್ವಪ್ನಾದಿ ಪ್ರತ್ಯಯ ಪ್ರಾಕ್ ಪ್ರಬೋಧ. ಸ್ವಪ್ನಾದಿ ಪ್ರತ್ಯಯಗಳು ಎಚ್ಚರಾಗೋಕ್ ಮುಂಚೆ ಹೇಗೆ ಸತ್ಯವಾಗಿರುತ್ತೋ ಆತ್ಮಜ್ಞಾನ ಆಗುವವರೆಗೆ ಈ ಎಲ್ಲ ವ್ಯವಹಾರವು ಉಂಟು. ಕರ್ಮಕಾಂಡ, ಉಪಾಸನ, ಲೌಕಿಕ ವ್ಯವಹಾರ ಎಲ್ಲ ಇರುತ್ತೆ. ವಿವೇಕಿನ ಅಕರಣಾತ್ ಕರ್ಮವಿಧಿ ಪ್ರಾಮಾಣ್ಯೋಚ್ಛೇದ ತತ್ವಜ್ಞಾನಿಗಳು ಪರಮಾರ್ಥ ಕಂಡುಕೊಂಡವರು ಅವ್ರು ಕರ್ಮ ಮಾಡಲ್ಲ. ಅವರು ಪಾರಿರಾಜ್ಯವನ್ನೇ ಸ್ವೀಕಾರ ಮಾಡ್ತಾರೆ, ಸನ್ಯಾಸಿಗಳೇ ಆಗ್ತಾರೆ, ಎಲ್ಲ ಕರ್ಮ. ಅದನ್ನ ನೋಡಿ ಬೇರೆಯವರು ಬಿಟ್ಬಿಡ್ತಾರಲ್ಲ ಕರ್ಮವನ್ನ. ಈ ರೀತಿಯಾಗಿ ಕರ್ಮಕಾಂಡಕ್ಕೆ ಅಪ್ರಾಮಾಣ್ಯ ಬರುತ್ತೆ ಮತ್ತು ಹಾಳ ಹೋಗತ್ತಲ್ಲ ಅಂತ ಅವನು ಹೇಳೋದು. ವಿವೇಕಿಗಳು ಮಾಡಿದ ಮೇಲೆ ಕರ್ಮವಿಧಿಗಳಿಗೆ ಪ್ರಾಮಾಣ್ಯ ಬರಲ್ವಲ್ಲ. ಅದನ್ನ ಕರ್ಮವಿಧಿ ವಿಧಿ ಅನುಚ್ಛೇದ ದರ್ಶನ. ವಿವೇಕಿಗಳು ಕಾಮ್ಯಕರ್ಮ ಮಾಡಲ್ಲ ಮಾತ್ರ ಕಾಮ್ಯಕರ್ಮ ಅಪ್ರಾಮಾಣ್ಯವಾಗಿದೆಯನ್ನ. ಈಗ ಯಾರು ಕಾಮವಂತರೋ ಅವರು ಕಾಮ್ಯಕರ್ಮ ಮಾಡ್ತಾರೆ. ಮಕ್ಕಳು ಬೇಕು ಅನ್ನೋರು ಆ ಪುತ್ರ ಕಾಮ್ಯಷ್ಟೇ, ಆರೋಗ್ಯ ಬೇಕು ಅದಕ್ಕೆ, ಐಶ್ವರ್ಯ ಬೇಕು ಅದಕ್ಕೆ, ಯಾವ್ಯಾವ ಬೈಕಿಯಿಂದ ಯಾರ್ಯಾರು ಕೂಡಿರ್ತಾರೋ ಅದ್ರ ತಕ್ಕಂತ ಕರ್ಮ ಅವ್ರು ಮಾಡ್ತಾರೆ. ಅದ್ ಮಾತ್ರಕ್ಕೆ ವಿವೇಕಿಗಳೆಲ್ಲ ಮಾಡ್ತಾರನ್ನು. ಮುಮುಕ್ಷು ಆದವನು, ಕರ್ಮ ಚಿತ್ತಶುದ್ಧಿ ಇರುವವನು, ಆತ್ಮಜ್ಞಾನ ಬೇಕು ಅನ್ನುವಂತ ಮುಮುಕ್ಷು ಕಾಮ್ಯಕರ್ಮ ಮಾಡಕ್ ಹೋಗಲ್ಲಪ್ಪ. ಅವ್ನು ನಿತ್ಯ ಕರ್ಮ ಮಾಡ್ತಾನೆ, ಇದು ಮಾಡ್ತಿರ್ತಾನೆ. ಅಲ್ವಾ ವಿವೇಕಿ ಆದವನು ನಿತ್ಯ ಕರ್ಮ ಮಾಡ್ತಾನೆ, ಕಾಮ್ಯಕರ್ಮ ಮಾಡಲ್ಲ, ಅದನ್ನ ಕಾಮ್ಯಕರ್ಮ ಅಪ್ರಾಮಾಣ್ಯ ಅಂತೀರ. ಕಾಮ್ಯಕರ್ಮ ಮಾಡೋದೇ ಹೇಳ್ತಾರೆ. ಹಾಗೆ ಆಭಿಚಾರಿಕ ಮಾಡೋರೇ ಇದ್ದಾರೆ. ಆಭಿಚಾರಿಕ ಎಷ್ಟೋ ಜನ ಮಾಡಲ್ಲ. ಆಭಿಚಾರಿಕ ಮಾಡುವಂತ ವಾಕ್ಯ ಅಪ್ರಾಮಾಣ್ಯ ಇಲ್ಲಪ್ಪ. ಅದು ಮಾಡ್ಬೇಕು ಅನ್ನೋದು ಅದು ಪ್ರಮಾಣ. ಅದೇ ಕಾಮ್ಯಕರ್ಮ ಮಾಡ್ಬೇಕು ಅನ್ಕೊಂಡವ್ರು ಕಾಮ್ಯಕರ್ಮ ಪ್ರಮಾಣ. ಹಾಗೆ ಕರ್ತೃತ್ವ ಬುದ್ಧಿ ಇದ್ದವರು ನಿತ್ಯಕರ್ಮ ಪ್ರಮಾಣ. ಏನಮ್ಮ ಪರಮಾತ್ಮನೇ ಧರ್ಮೋ ಧರ್ಮವಿದುತ್ತಮ. ಹೌದು, ಧರ್ಮದೇವತೆ ಧರ್ಮಪುರುಷ ನಾರಾಯಣನೇ, ಪರಮಾತ್ಮನೇ ಧರ್ಮದೇವತೆ.
ವಿಷ್ಣು ಸಹಸ್ರನಾಮ ಬರುತ್ತಲ್ಲ, ಧರ್ಮೋ ಧರ್ಮಯುತ ಮಹಾವೈಕುಂಠ ಪುರುಷ ಧರ್ಮ ಪುರುಷ ಅಂತ ರಾವಣನಿಗೆ ಹೆಸರು. ಯಮ ಒಂದು ಇದು ಅಷ್ಟೇ. ದೇವತೆಗಳು ಬರುತ್ತಲ್ಲ ಪವಾಡ, ಅಂಜಲ ಪವಾಡಗಳು ಅಂತ ಅನುಗ್ರಹ ಬರುತ್ತೆ. ಅದು ಅವರು ಮಾಡುವ ಕರ್ಮೋಪಾಸನೆ ಅದು ತೋರ್ಕೊಳ್ಳುತ್ತೆ. ಅದೇನು ವಿಶೇಷ ಅಲ್ಲ, ಸತ್ಯ ವಿಶೇಷ. ಸತ್ಯ ಕಂಡ್ಕೊಳ್ಳೋದು. ಹೌದು, ಅದೆಲ್ಲ ಒಂದು ದೇವತಾ ಒಂದೇ ಆಗೋದ್ರಿಂದ ಧರ್ಮ ದೇವತೆ ಒಂದಾಗೋದು. ಸತ್ಯ ಅನ್ನೋದು ರಿಯಾಲಿಟಿ, ಅದು ಕಂಡ್ಕೊಳ್ಳೋದು. ಅದು ನೀವು ಡಿಸ್ಕವರಿ ಮಾಡೋದು. ಸತ್ಯದ ಡಿಸ್ಕವರಿ ಆಗ್ಬೇಕು. ನೀವು ಅನೃತದಲ್ಲಿ ಮುಳುಗಿದ್ದೀರಾ, ಸುಳ್ಳಲ್ಲಿ ಮುಳುಗಿದ್ದೀರಾ. ಸುಳ್ಳಾದ ಪ್ರಪಂಚ ನಾಮರೂಪದಲ್ಲಿಯೇ ನೆಟ್ಟಮನಸ್ಕರಾಗಿ ಇದನ್ನ ನೆಚ್ಕೊಂಡು ಇದರಲ್ಲೇ ಸುಖ ಅಂದ್ಕೊಂಡು ಇದ್ರ ಕಡೆ ಹೋಗೋರೆ ಜನ ಜಾಸ್ತಿ. ಅದನ್ನ ನೋಡಿ ಜನ ಮಿಸ್ಯೂಸ್ ಮಾಡ್ಕೊತಾರೆ. ಜನರ ಇದೆಲ್ಲ ಇದೆಯಲ್ಲ, ಈ ತರ ಜನರನ್ನು ತಾವು ಏನೋ ಒಂದಷ್ಟು ಮಾಡ್ಬಿಟ್ಟು ಅವ್ರಿಗೆ ಜನ ಹೇಳ್ಕೊಂಡು ಅವ್ರ ದುಡ್ಡೆಲ್ಲ ಕಸ್ಕೊಂಡು ಅವ್ರು ಇದು ಮಾಡ್ಕೊಂಡು ತಾವು ದೊಡ್ಡ ಶೈನಿಂಗ್ ಆಗೋದು. ಈ ತರ ತುಂಬಾ ಕಡೆ ನಡೆಯುತ್ತೆ ಇದು. ಅವರು ಒಬ್ರಲ್ಲ, ತುಂಬಾ ಕಡೆ ಇದೇ ನಡೀತಾರೆ ನಮ್ಮ ದೇಶದಲ್ಲಿ. ಜನರನ್ನೆಲ್ಲ ಒಂದಿಗೆ ಏನೋ ಒಂದಷ್ಟು 10 ವರ್ಷ 5 ವರ್ಷ ಚೆನ್ನಾಗಿ ಅನುಷ್ಠಾನ ಮಾಡಿದ್ರೆ ಏನೋ ಒಂದು ಶಕ್ತಿ ಎದ್ಕೊಳ್ತಲ್ಲ, ಅದು ಭಗವಂತನ ಎದ್ಕೊಳುತ್ತೆ. ಅದನ್ನ ಜನರ ಮೇಲೆ ಪ್ರಯೋಗ ಮಾಡಿ ತಾವು ಅಲ್ಲಿ ದೊಡ್ಡವರು ಅನ್ಸ್ಕೊಳ್ಳೋದು, ಗೇನ್ ಆಗೋದು ಮಾಡೋದು. ಸತ್ಯ ಅಂದ್ರೆ ಅಲರ್ಜಿ ಅವರಿಗೆ. ದ್ವೇಷಿಣ ಇದ್ದಾರೆ ಹೆಂಕಾಚಾರ್ಯರು. ಕರ್ಮಸಿ ನಿರತಾಹ ಅವಿರತಾಹ ವಿದ್ಯಾ ವಿದ್ವೇಷಿಣ. ವೇದಾಂತ ಓದಿದ್ರೆ ಏನೂ ಆಗಲ್ಲ, ಅಲ್ಲ ಏನೂ ಇಲ್ಲ ಅಂತ ಹಂಗೆ ಇದ್ದಾರೆ. ಅವ್ರಿಗೆ ವೇದಾಂತ ಅಂದ್ರೆ ಏನು ಗೊತ್ತಿಲ್ಲ. ಮೊದಲಾಗಿ ಅವ್ರಿಗೆ ಯಾವ ಒಂದು ಅಕ್ಷಿ ಬರಲ್ಲ, ಸಂಸ್ಕೃತ ಈ ಬರಲ್ಲ, ಒಂದು ರಾಮ ಶಬ್ದ ಬರಲ್ಲ, ಏನೇನು ಬರಲ್ಲ. ವೇದಾಂತ ಬಗ್ಗೆ ಮಾತಾಡ್ತಾರೆ. ಆಚಾರ್ಯರು ನಡ್ಕೊಂಡ್ ಬಂದಿರೋ ಶಂಕರಾಚಾರ್ಯರು, ಕಪಿದರು, ಕಣ ಅಂದ್ರು ಎಲ್ಲ ಸ್ವಲ್ಪ ಸಾಮಾನ್ಯ ಫಾಲೋವರ್ಸ್ ಇಲ್ಲ ಅವ್ರಿಗೆ, ಇರ್ಲಿಲ್ಲ ಅವ್ರಿಗೆ. ಲಕ್ಷಾಂತರ ಆಯ್ತು ಅವ್ರಿಗೆ. ಅವ್ರನ್ನೆಲ್ಲ ಖಂಡನೆ ಮಾಡ್ಕೊಂಡು ಬಂದ ಶಂಕರಾಚಾರ್ಯರು. ಮತ್ತು ಹೊಸ ಹೊಸ ವಾದಗಳು ಹುಡ್ಕೊಂಡ್ರು. ಮಧ್ವರು, ರಾಮಾನುಜರು, ವಲ್ಲಭರು, ವೈಷ್ಣವ ಹುಡ್ಕೊಂಡ್ರು. ಅದು ತಮ್ಮ ಅದು ಸರಿ ಅಂತ ಹೇಳ್ಕೊಂಡ್ ಬರ್ತಾರೆ. ಇದು ಎಲ್ಲಾ ಕಾಲಕ್ಕೂ ಇರೋದೇ ಪ್ರಗತಿ, ಏನು ಮಾಡಕ್ಕಾಗಲ್ಲ. ಸತ್ಯವನ್ನು ಕಂಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕೆ ಹೊರತು ಸತ್ಯ ಬಿಟ್ಟು ಯಾರು ಸಂಶಯಗಳು. ಹೇಳಿಪ್ಪ ಗುರುಗಳೇ, ಈ ಸಿದ್ಧಿ ಆಗೋದು ಈ ವೇದಾಂತದ ಮಾರ್ಗಕ್ಕೆ ಬಂದು ಮುಮುಕ್ಷುಗೆ ಆಗುತ್ತೆ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲರಿಗೂ ಆಗುತ್ತೆ. ಮುಮುಕ್ಷುಗೂ ವೇದಾಂತ ಚಿಂತನೆ ಮಾಡಿ ಮುಮುಕ್ಷುಗೂ ಆಗುತ್ತೆ, ಉಪಾಸಕರಿಗೂ ಆಗುತ್ತೆ, ಕರ್ಮ ಮಾಡೋರಿಗೂ ಆಗುತ್ತೆ, ಭಕ್ತರಿಗೆಲ್ಲ ಆಗುತ್ತೆ. ಸಿದ್ಧಿ ಆಗೋದೆಲ್ಲ ಅದು ತಪ್ಪಿಸೋದಕ್ಕೆ ನಮ್ಮ ಸರಿಯಾದ ಮನ ತಪ್ಪಿಸೋದಕ್ಕೆ ಈ ಸಿದ್ಧಿ ಆಗೋದು. ಇದಕ್ಕೆಲ್ಲ ಗಮನ ಕೊಡಬಾರ್ದು. ಇದನ್ನ ತುಂಬಾ ದೊಡ್ಡದು ಅಂತ ಹೇಳಿದನ್ನ ಅನ್ಕೋಬಾರ್ದು. ಇದ್ರ ಬಗ್ಗೆ ಉದಾಸೀನ ತಿರಸ್ಕಾರ ಇರ್ಬೇಕೆ ಹೊರತು ಯಾವ ಕಾರಣಕ್ಕೂ ಇದ್ರ ಕಡೆಗೆ ಗಮನ ಕೊಟ್ವಿ ಅಂದ್ರೆ ಮತ್ ನಾವು ದಾರಿ ತಪ್ಪಿ ಅರ್ಥ, ದಾರಿ ಬಿಟ್ಟು ಹೋಗ್ತೀವಿ. ನಮ್ಗೆ ಈ ಸಿದ್ಧಿಯಿಂದ ಬರುವಂತ ಕೀರ್ತಿ, ಗೌರವ, ಮರ್ಯಾದೆ, ದುಡ್ಡು ಈಗ ಬಂದ್ಬಿಟ್ಟು ಮತ್ತೆ ಪ್ರಕಾರ ಲೌಕಿಕ ಪಂಗಗಳು ಕೋಟಿ ಶ್ರೀಮಂತ ಹೇಗಿದ್ದಾರೆ ಹಾಗಾಗ್ತಾರೆ ಅಷ್ಟೇ. ಏನು ಪ್ರಯೋಜನ ಇಲ್ಲ, ಎಂಥ ಪುರುಷಾರ್ಥವೂ ಇಲ್ಲ ಅದರಲ್ಲಿ. ಸಿದ್ಧಿಗಳು ಆಗೋದೇ ಬಹಳ ಕಷ್ಟ ಇಲ್ಲ. ನೀವು ಒಂದು 6 ತಿಂಗಳು ಮೌನವಾಗಿದ್ದು ಸದ್ಯ ಹವಿಷ್ಯ ಅನ್ನವನ್ನು ಊಟ ಮಾಡ್ಕೊಂಡು ಸರಿಯಾದಂತ ಒಂದು ಇಷ್ಟವಾದ ದೇವತೆಯಲ್ಲಿ ನೀವು ಜಪ ಮಾಡ್ತಾ ಪ್ರೇಮದಿಂದ ಇದ್ರೆ ಆ ಸಿದ್ಧಿ ಆಗುತ್ತೆ. ಯಾಕಾಗಲ್ಲ? ಖಂಡಿತ ಆಗುತ್ತೆ. ಅದು ಬಹಳ ದೊಡ್ಡ ವಿಷಯ ಅಲ್ಲ ಅದು. ಆಯಾ ಸಿದ್ಧಿ ಪಡ್ಕೊಳ್ಳೋಕೆ ಹೇಗೆ 10-12 ಗಂಟೆ ಆಫೀಸಲ್ಲಿ ಕೆಲಸ ಮಾಡ್ತಾರ, ಬೆಳಗ್ಗೆ 8 ಗಂಟೆ ಹೋಗಿ ಸಂಜೆ ಅದೇ ರೀತಿ ಒಂದು ಶಿವನಾಮವೋ ರಾಮನಾಮವೋ ಒಂದು ಯಾವುದೋ ಒಂದು ದೇವತೆಯನ್ನು ಹಿಡ್ಕೊಂಡು ಜಪ ಮಾಡ್ತಾ ಹೇಳ್ತಾ ಇರ್ತಾರೆ. ಅದು ಮನಸ್ಸು ಮಾಡ್ತಾ ಮಾಡ್ತಾ ಆ ದೇವತಾ ಶಕ್ತಿ ಕಲೆಕ್ಟ್ ಮಾಡೋ ಮನಸ್ಸಿನ ಇದು ಎಲ್ಲ. ಆ ಆಂಜನೇಯ ನಮ್ಮ ಮನಸ್ಸೇ, ಕೃಷ್ಣನ್ ನಮ್ಮ ಮನಸ್ಸೇ, ರಾಮನ್ ನಮ್ಮ ಮನಸ್ಸಿಗಿಂತ ಬೇರೆಯಾಗಿ ಯಾವ ರಾಮನೂ ಇಲ್ಲ, ಯಾವ ದೇವತೆಯೂ ಇಲ್ಲ. ನಮ್ಮ ಮನಸ್ಸು ಆ ರಾಮನ ಗುಣಗಳನ್ನ, ರಾಮನ ಲೀಲೆಗಳನ್ನ ಭಾವನೆ ಮಾಡ್ತಾ 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 ಅದೇ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಯಾವ ಗುಣಗಳನ್ನು ಭಾವನೆ ಮಾಡ್ತಿರ್ತೀರೋ ಆ ಗುಣಗಳೆಲ್ಲ ನಿಮ್ಮ ಮನಸ್ಸಿಗೆ ಅಬ್ಸರ್ವ್ ಆಗುತ್ತೆ, ಎಲ್ಲ ಕಲೆಕ್ಟ್ ಆಗುತ್ತೆ. ಅದು ಆಮೇಲೆ ಎಕ್ಸ್ಪೋಸ್ ಆಗುತ್ತೆ, ತೋರ್ಕೊಳ್ಳುತ್ತೆ. ಅದನ್ನೇ ಸಿದ್ಧಿ ಅಂತ ಹೇಳಿ ಇದು ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಏನು ಪುರುಷಾರ್ಥ ಇಲ್ಲ. ಸತ್ಯ ಯಾವ್ದು ಕಟ್ಕೋಬೇಕು. ಇದು ಈ ಪ್ರಪಂಚಕ್ಕೂ
ಈ ತೋರಿಕೆ ಇದೆ ನಾಮರೂಪ ಪ್ರಪಂಚಕ್ಕೂ ಈ ನಾನು ಅನ್ನೋದಕ್ಕೂ ಮೂಲ ಯಾವುದು, ಯಾವುದು ಇಲ್ಲಿ ಸತ್ಯವಾಗಿರೋದು, ಅದನ್ನು ಕಳ್ಕೊಂಡು ಅಲ್ಲಿ ಸ್ವಚ್ಛ ಇರಬೇಕೆ ಹೊರತು ಯಾರನ್ನು ಟೆಂಪ್ಟ್ ಮಾಡಕ್ ಹೋಗ್ಬಾರ್ದು. ಸಿದ್ಧಿ ಉಳ್ಕೊಂಡು ದಾರಿ ತಪ್ತೀಯ. ಸಿದ್ಧಿಯಲ್ಲಿ ನಾವು ಒಂದು ಲೆವೆಲ್ಗೆ ರೀಚ್ ಆಗಿದ್ದೀವಿ, ಅವಾಗ ನಾವು ಇದನ್ನ ಪಡ್ಕೊಳ್ಳೋದಕ್ಕೆ ಸತ್ಯ ಪಡ್ಕೊಳ್ಳೋದಕ್ಕೆ ಸಿದ್ಧಿ ಅನ್ನೋದು ಅಡ್ಡ ಮಾರ್ಗ, ವಾಮ ಮಾರ್ಗ. ಅದು ಖಂಡಿತ ಅದು ಆತ್ಮಜ್ಞಾನದ ಅನುಕೂಲವಾಗಲ್ಲ. ಅದು ಸಿದ್ಧಿಗಳಿಗೆ ಗಮನ ಕೊಡಬಾರ್ದು, ತಪ್ಪು ಪವಾಡ ಸಿದ್ಧಿಗಳಿಗೆ ಹೋಗ್ಬಾರ್ದು, ಅದನ್ನ ಮರ್ತು ಬಿಡ್ಬೇಕು. ಸಿದ್ಧಿಯಲ್ಲಿ ಆಶ್ರಮ ಅಲ್ಲಪ್ಪ, ಸಿದ್ಧಿಯಲ್ಲಿ ಮುಳುಗ್ತಾನೆ ಅಷ್ಟೇ. ಸಿದ್ಧಿ ಬಂದ ಅದ್ರಲ್ಲಿ ಹೋಗ್ತಾನೆ ಹೊರತು ಸಿದ್ಧಿಗಳೇ ಹೋಗ್ಬಾರ್ದು. ಸಿದ್ಧಿ ತೋರಿಕೆ ಅದು ಇಲ್ಯೂಷನ್. ಕನಸಲ್ಲಿ ಏನೋ ಸಿದ್ಧಿ ಆಗತ್ತೆ, ಏನ್ ಪ್ರಯೋಜನ? ಕನಸಲ್ಲಿ ಎಷ್ಟೆಷ್ಟೋ ಏನೇನೋ ಪವಾಡ ಮಾಡಿಸಿರ್ತಾರೆ, ಆಗ್ತಾ ಹೋಗ್ತಾ ಇರ್ತಾರೆ, ಎಚ್ಚರಿಕೊಳ್ಳಿ ಏನಾಯ್ತಾ ಸಿದ್ಧಿ ಅಲ್ಲ ಅಷ್ಟ. ಈ ಇದೊಂದು ಕನಸಾದ್ರಿಂದ ಇದು ತೋರಿಸೋ ಸಿದ್ಧಿಗೆಲ್ಲ ಏನ್ ಬೆಲೆ ಇಲ್ಲ. ಸಿದ್ಧಿಗೆ ಬೆಲೆ ಕೊಡೋರು ಮೂರ್ಖರು, ವಿವೇಕಿಗಳು. ಯಾವ ಕಾರಣಕ್ಕೂ ಸಿದ್ಧಿಗೆ ಯಾವ ಬೆಲೆಕನ್ನು ಕೊಡಬಾರ್ದು. ಪವಾಡ ಸಿದ್ಧಿ ಮಾಡ್ತಾನೆ ಅಂದ್ರೆ ಶುದ್ಧ ಮೋಸಗಾರ ಅವನು ಅಂತ ಅರ್ಥ. ಅವನು ಜನನ್ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಮಹಾರಾಜು ಕ್ಲೀನ ಬರೆದಿದ್ದಾರೆ, ಗೋಂದಾವಳಿ ಮಹಾರಾಜು. ಯಾವ ಕಾರಣಕ್ಕೂ ಸಿದ್ಧಿ ಪವಾಡ ಮಾಡುವಂತ ಢೋಂಗಿ ಇದನ್ನ ನಂಬೇಡಿ, ಹೋಗ್ಬೇಡಿ ಅಂತ, ಸಿದ್ಧಿ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅವ್ರನ್ನ ಫಾಲೋ ಮಾಡಬೇಡಿ, ಅದೆಲ್ಲ ತುಂಬಾ ತಪ್ಪು. ಅದೆಲ್ಲ ನಮ್ಗೆ ಸತ್ಯವನ್ನು ತೋರಿಸೋರಲ್ಲ ಅವರು. ಅವ್ರಿಗೆ ಗೊತ್ತಿರ್ಬೇಕಲ್ಲ ಸತ್ಯ ತೋರ್ಸೋದಕ್ಕೆ. ಅವ್ರ ಸತ್ಯವನ್ನು ಬೇರೆ ಅಂತ ಖಂಡನೆ ಮಾಡ್ತಾರೆ. ಹೇಗೆ ಉಚ್ಛೇದವಾಗಿಲ್ಲವೋ, ನಾಶವಾಗಿಲ್ಲವೋ ಅದು ಕಂಡು ಬಂದಿದೆಯೋ, ಅದೇ ರೀತಿ ಕರ್ಮವೂ ಕೂಡ ಕಂಡು ಬಂದಿದೆ. ಅಜ್ಞಾನ ವಿದ್ಯಾರ್ಥಿ ಮಾಡೇ ಮಾಡ್ತಾರೆ. ನಹಿ ಕಾಮಾತ್ಮತ ನ ಪ್ರಶಸ್ತ ಇತ್ಯೇವಂ ವಿಜ್ಞಾನವದ್ಭಿ ಕಾಮ್ಯಾನಿ ಕರ್ಮಾಣಿ ಅನುಷ್ಠೀಯಂತೆ ಇತಿ ಕಾಮ್ಯಕರ್ಮ ವಿಧಿಯ ಉಚ್ಛಿದ್ಯಂತೆ. ಮನುಸ್ಮೃತಿಯ ಒಂದು ವಾಕ್ಯ ಇದೆ, ಕಾಮಾತ್ಮತ ನ ಪ್ರಶಸ್ತ ಅಂತ ಒಂದು ವಾಕ್ಯ ಇದೆ. ಕಾಮಾತ್ಮನಾಗಿರೋದು ಪ್ರಶಸ್ತವಲ್ಲ, ಒಳ್ಳೇದಲ್ಲ ಅಂತ ಹೇಳಿ ಯಾರು ತಿಳ್ಕೊಂಡಿರ್ತಾರೋ ಅವ್ರು ಕಾಮ್ಯಕರ್ಮವನ್ನು ಮಾಡಲ್ಲ. ಅನ್ ಮಾತ್ರ ಕಾಮ್ಯಕರ್ಮಲ್ಲಿ ಅಪ್ರಮಾಣ ಆಗ್ಬಿಡುತ್ತಾ? ಕಾಮ್ಯಕರ್ಮವನ್ನು ವೇದ ಮಾಡುವಂತ ವೇದವಾಕ್ಯದಲ್ಲಿ ಅಪ್ರಮಾಣ ಆಗಲ್ಲಪ್ಪ. ಅದನ್ನ ಮಾಡೋರು ಇದ್ದೇ ಇರ್ತಾರೆ. ಈ ಕಾಮಾತ್ಮನ ಪ್ರಶಸ್ತ ಅನ್ ಮಾತಿಗೆ ಸುರಾಂಪಿ ಬೇಕನ್ ಮಾತಿಗೆ ಪಾನ ಮಾಡದೇ ಇರ್ತಾರ. ನಾನೃತಂಬದೇತಿದೆ ಅನ್ನೋದಕ್ಕೆ ಸುಳ್ಳು ಹೇಳ್ತಾ ಇರ್ತಾರೆ ಜನರಲ್ಲೇ. ವಾಕ್ಯ ಐದು ಮಾತಿಗೆ ಜನ ಏನ ಮಾಡಲ್ಲ ಅದನ್ನ ಮಾಡ್ತಾರೆ, ಬಿಟ್ಬಿಡ್ತಾರೆ ಅಂತಿಲ್ಲಪ್ಪ. ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ತಾರೆ, ಕಳ್ತನ ಮಾಡಬಾರ್ದು ಮಾಡ್ತಾರೆ, ಕಾಮಕರ್ಮ ಮಾಡಬಾರ್ದು ಅಂದ್ರು ಮಾಡ್ತಾರಪ್ಪ. ಜನರಿಗೆ ಕಾಮ ಬಾಹುಲ್ಯ ಅದು, ರಾಗಾದಿ ದೋಷ ಬಾಹುಲ್ಯ ಅದು. ರಾಗಾದಿ ದೋಷ ಜೋರ ಇರುವಾಗ ಕಾಮ್ಯಕರ್ಮವನ್ನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕಳ್ತನ ಮಾಡ್ತಾರೆ, ಹೆಂಡರು ಎಲ್ಲರೂ ಮಾಡ್ತಾರೆ. ಶಾಸ್ತ್ರ ನಿಷೇಧ ಮಾಡಿದ ಮಾತು ಎಲ್ಲಿ ಬಿಟ್ಬಿಡ್ತಾರ. ಹಂಗಾಗಿ 4:15 ಬಂದೇ ಹೇಳ್ಬೇಕು ಅಂತಾರೆ. 6 ಗಂಟೆ ಆದ್ರೂ ಹೇಳೋದು ನಮ್ಗೆ ಇದು ಬೇಕು ಅಷ್ಟು ಅಂತ. ಅವರು ಮೊದಲು ಆಚರಣೆ ಮಾಡಬಾರ್ದಂತೆ. ನೆಪ ಇಟ್ಕೊಂಡು ಕುಂಟು ನೆಪ ಇಟ್ಕೊಂಡು ಧರ್ಮಾಚರಣೆ ಮಾಡಬಾರ್ದು. ಅದು ಮೋಸ ಅಂತ. ತನಗೂ ಮೋಸ ಮಾಡ್ಕೊತಾನೆ, ಪ್ರಪಂಚಕ್ಕೂ ಮೋಸ ಮಾಡ್ತಾನೆ. ಅವನ ಆತ್ಮಘಾತುಕ ಅನ್ನೋ ಒಂದು ಹೆಸರು. ಆತ್ಮ ತನ್ನನ್ನೇ ತಾನು ಕೊಂದ್ಕೊಂಡವನು ಅಂತ. ಅದು ತುಂಬಾ ತಪ್ಪು ನಡವಳಿಕೆ. ನಾವು ಶುದ್ಧ ಇಲ್ಲ ಅಂತಂದ್ರೆ ಯಾವತ್ತಿಗೂ ನಮ್ಗೆ ತತ್ವಜ್ಞಾನ ಆಗೋದಿಲ್ಲ, ಮಾರ್ಗ ಸಿಗೋದಿಲ್ಲ. ಶಾಸ್ತ್ರಗಳು ಸುಳ್ಳು ಹೇಳುವವನಿಗೆ ಏನ್ ತಪ್ಪು? ಮೂಕನ ಹುಡ್ತಾನೆ. ತುಂಬಾ ಸುಳ್ಳು ಹೇಳುವವನು ಜನ್ಮ ಮೂಕನ ಹುಡ್ತಾನೆ ಅಂತ ಹೇಳುತ್ತೆ. ಕಳ್ತನ ಮಾಡುನು ಕೈ ಕಾಲು ಕಳ್ಕೊಳ್ತಾನೆ, ಆಗ್ತಾನೆ ಅಂತ ಹೇಳುತ್ತೆ. ಅದು ಬಹಳ ಶಾಸ್ತ್ರ ಹೇಳುತ್ತೆ. ಈ ರೀತಿ ವಿಜ್ಞಾನವದ್ವೀನ ಕಾಮಾತ್ಮತನ ಪ್ರಶಸ್ತ ಅಂತ ತಿಳುವಳಿಕೆ ಉಳ್ಳವರು ಕಾಮ್ಯಕರ್ಮಗಳನ್ನು ಅನುಷ್ಠಾನ ಮಾಡಲ್ಲ ಅನ್ನೋ ಮಾತ್ರಕ್ಕೆ ಕಾಮ್ಯ ವಿಧಿಗಳೆಲ್ಲ ಏನ್ ಕತ್ತರಿಸ್ ಹೋಗಲ್ಲಪ್ಪ. ಕಾಮ್ಯ ವಿಧಿಗಳೆಲ್ಲ ಅಪ್ರಮಾಣವೇನಾಗಲ್ಲಪ್ಪ. ಕಾಮ್ಯ ವಿಧಿಗಳು ಮಾಡೋ ಲೋಕ ಅದೇ ಜಾಸ್ತಿ. ಕಾಮ್ಯಕರ್ಮ ಮಾಡೋರೆ 90%, ಇನ್ನು 9% ನಿತ್ಯಕರ್ಮ ಮಾಡೋರು, ಇನ್ನು 1% ಕರ್ಮಯೋಗ ಮಾಡೋರು. ಇನ್ನು ಹೇಳಿದ್ರೆ ಲೋಕದಲ್ಲಿ ಕರ್ಮ ಮಾಡದೇ ಇರೋರು ಜಾಸ್ತಿ, ಶಾಸ್ತ್ರೀಯ ಕರ್ಮ ಮಾಡದೇ ಇರೋರು ಜಾಸ್ತಿ. ಮಾಡೋರು ಹೇಳ್ತಾ ಇದ್ದೀನಿ, ಮಾಡೋ 100 ಜನರು ನಾನು ಹೇಳ್ತಾ ಇದ್ದೀನಿ. 100 ಜನ ಮಾಡ್ತಿದ್ರೆ ಅಲ್ಲಿ 90% ಕಾಮ್ಯಕರ್ಮ ಮಾಡೋರು, ಇನ್ನು 9% ನಿತ್ಯಕರ್ಮ ಮಾಡೋರು, ಇನ್ನು 1% ಕರ್ಮಯೋಗ ಮಾಡೋರು. ಇನ್ನು ಲೋಕಲ್ ತಗೊಂಡ್ರೆ 90% ಕರ್ಮ ಮಾಡದೇ ಇರೋರು, 90% ಏನು ಕರ್ಮ ಮಾಡಲ್ಲ. ಅವರೆಲ್ಲ ಬೆಳಗ್ಗೆ ಎದ್ದು ಕೂಡ್ಲೇನೆ ಬೆಡ್ ಕಾಫಿ ಬೇಕು, ತಿನ್ಕೊಳ್ಳೇನೆ ತಿನ್ಬೇಕು, ತಿರುಗಬೇಕು, ಹೋಗ್ಬೇಕು. ಪೂಜೆನೂ ಇಲ್ಲ, ಪುರಸ್ಕಾರವೂ ಇಲ್ಲ, ಸಂಧ್ಯಾವೂ ಇಲ್ಲ, ಯಾವ ಕರ್ಮವನ್ನು ಮಾಡಲ್ಲ. ನಂಬಿಕೆನೇ ಇಲ್ಲ ಅವನಿಗೆ. ಅವರಿಗೆ ಐಹಿಕ ಲೋಕವೇ, ಐಹಿಕ ಸುಖವೇ ಸರ್ವಸ್ವ.
ಚೆನ್ನಾಗಿ ದುಡ್ಡು ಬೇಕು, ಕೀರ್ತಿ ಬೇಕು, ಮಜಾ ಮಾಡಬೇಕು, ಚೆನ್ನಾಗಿ ಇದಾಗಿರ್ಬೇಕು, ಎಂಜಾಯ್ ಮಾಡಬೇಕು. ಇದು ದೇಹವಾದ ತುಂಬಾ ಬೆಳೆದಿದೆ. ದೇಹವೇ ನಾನು ಅನ್ನುವಂಥ ವಾದ ಬೆಳೆದಾಗ ನಾನಾದ ದೇಹಕ್ಕೆ ಚೆನ್ನಾಗಿ ಸುಖ ಕೊಡಬೇಕು ಅಂತ. ದೇಹ ನಾನಾಗ್ಬಿಟ್ಟೆ ಅಂತಂದ್ಮೇಲೆ ಯಾವ್ದು ನಾನಾಗ್ತೀನೋ ಅದು ಪ್ರಿಯವಾಗತ್ತೆ, ನಾನಾಗೋದಿಲ್ಲ ಪ್ರಿಯವಾಗತ್ತೆ. ಪ್ರಿಯವಾದದಕ್ಕೆ ಎಲ್ಲ ಬೇಕು. ನನಗೆ ಕೀರ್ತಿ ಬೇಕು, ದುಡ್ಡು ಬೇಕು, ವಾಹನ ಬೇಕು, ಎಲ್ಲ ಬರುತ್ತೆ. ಇದೆಲ್ಲ ದೇಹ ನಾನಾದಾಗ ಇದೆಲ್ಲ ಬರುವಂತಹ ಭಾವನೆಗಳು. ಏನು ಮಾಡಕ್ಕಾಗಲ್ಲ. ಇದು ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ಅವನು ಅನಾತ್ಮದಲ್ಲಿ ಅಂಟ್ಕೋತಾನೋ ಅಷ್ಟರ ಮಟ್ಟಿಗೆ ಅನಾತ್ಮ ಪ್ರಪಂಚ ಆಟ ಆಡ್ಸುತ್ತೆ, ಅವನನ್ನ ಉಣಿಸುತ್ತೆ, ಟೆಂಪ್ಟ್ ಮಾಡುತ್ತೆ. ಆಯ್ತಾ? 9 ಗಂಟೆ. ಅನುಷ್ಠೀಯಂತೆ ಕಾಮಿಭೀರ್ಗಿ, ಕಾಮಿಗಳಾದವರು ಅನುಷ್ಠಾನ ಮಾಡಿಯೇ ಮಾಡ್ತಾರೆ ಕಾಮ್ಯಕರ್ಮವನ್ನ. ಅವರೆಲ್ಲ ಕಾಮ್ಯಕರ್ಮ ಬಿಡ್ತಾರೆ, ಮಾಡಬಾರ್ದು ಮಾತ್ರ ಬಿಟ್ಬಿಟ್ಟಿದ್ದಾರೆ. ಅವನ್ನ ಮನುಸ್ಮೃತಿಕಾರ ಹೇಳಿದ್ದಾರೆ ಅಂತ ಹೇಳಿ ಕಾಮ್ಯಕರ್ಮ ಮಾಡಿದೆ ಅಂತ ಎಲ್ಲ ಮಾಡ್ತಾರೆ. ಬೇಗ ಕೆಲಸ ಆಗ್ಬೇಕು, ದುಡ್ಡು ಬರ್ಬೇಕು ಅನ್ನೋದು ಮಾಡ್ತಾರೆ. ಅದು ಜಪ ಮಾಡಿಸ್ತಾರೆ, ಹೋಮ ಮಾಡಿದ್ರೆ ಮಾಡ್ತಾರೆ. ಯಥಾ ಬ್ರಹ್ಮ ಸಂಸ್ಥೈ ಬ್ರಹ್ಮ ವಿದ್ಭಿ ಅನುಷ್ಠೀಯಂತೆ ಕರ್ಮಾಣಿ ಇತಿ ನ ತದ್ವಿಧಯ ಉಚ್ಛಿದ್ಯಂತೆ. ಹಾಗೆ ಬ್ರಹ್ಮ ಸಂಸ್ಥರು, ಬ್ರಹ್ಮದಲ್ಲಿ ನೆಲೆ ನಿಂತವರು, ಬ್ರಹ್ಮಜ್ಞಾನಿಗಳು, ಅವರು ಕರ್ಮವನ್ನೇ ಮಾಡಲ್ಲ. ಯಾಕಂದ್ರೆ ಕರ್ತೃತ್ವ ಬುದ್ಧಿಯೇ ಇಲ್ಲ. ಡೂಯರ್ ಅನ್ನೋ ಅದನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ನಾನು ಅಹಮಸ್ತಿ ಪರಂ ಬ್ರಹ್ಮ ಅಂತ ತಿಳ್ಕೊಂಡಿದ್ದಾರೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಬ್ರಹ್ಮವೇ ಅಂತ ತಿಳ್ಕೊಂಡಿದ್ದಾರೆ. ಅವರು ಕರ್ಮವನ್ನು ಮಾಡಲ್ಲ ಅನ್ನೋ ಮಾತ್ರಕ್ಕೆ ಆ ಕರ್ಮಕಾಂಡ ವಿಧಿಯೆಲ್ಲ ಏನು ಸುಳ್ಳಾಗೋಲ್ಲ, ಅಪ್ರಮಾಣವಾಗಲ್ಲ, ಕತ್ತರಿಸೋಗಲ್ಲಪ್ಪ. ಬೇರೆಯವರಿಗೆ, ಇವರಿಗಿರ್ಬೋದು. ಬೇರೆಯವರು ಅನುಷ್ಠಾನ ಮಾಡೋರು ಇದ್ದೇ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಅವ್ರು ಸತ್ಯ ಅಂತ ಅನ್ಕೊಂಡಿರ್ತಾರೆ. ಅವ್ರ ಪ್ರಪಂಚವೇ ಸತ್ಯ ಆದ್ಮೇಲೆ ಕರ್ಮ ಯಾಕೆ ಸುಳ್ಳಾಗತ್ತೆ ಅವರಿಗೆ? ಅಬ್ರಹ್ಮ ವಿದ್ಭಿ ಅನುಷ್ಠೀಯಂತೆ ವೇಸಿ. ಬ್ರಹ್ಮಜ್ಞಾನಿಗಳಲ್ಲದವರು ಅನುಷ್ಠಾನ ಮಾಡಿಯೇ ಮಾಡ್ತಾರೆ. ಶಾಸ್ತ್ರೀಯ ಕರ್ಮ ಮಾಡ್ತಾರೆ, ಲೌಕಿಕ ಕರ್ಮ ಮಾಡ್ತಾರೆ. ಇಲ್ಲಲ್ಲ, ಬ್ರಹ್ಮಜ್ಞಾನ ದೇವರು ಎಲ್ಲಿ ಅಜ್ಞಾತಾಗಿ ಮಾಡ್ತಿದ್ದಾರೆ ಅಂದ್ರೆ ಇದು ಮಾಡ್ತಾರೆ, ಆಫೀಸ್ ಹೋಗ್ತಾರೆ, ಗದ್ದೆ ಕೆಲಸ ಮಾಡ್ತಾರೆ, ಬಿಸಿನೆಸ್ ಮಾಡ್ತಾರೆ, ಇನ್ನೇನು ಮಾಡ್ತಾರೆ. ಶಾಸ್ತ್ರೀಯ ಕರ್ಮ ಮಾಡಿದವರು ಲೌಕಿಕ ಕರ್ಮ ಮಾಡಲೇಬೇಕು. ಕರ್ತೃತ್ವ ಬುದ್ಧಿ ಇದ್ದವರಿಗೆ ಕರ್ಮ ಮಾಡದೇ ಇರೋಕೆ ಆಗೋದೇ ಇಲ್ಲ. ಏನೋ ಒಂದು ಕರ್ಮ ಮಾಡ್ಲೇಬೇಕು. ಅವನು ಅಡಿಕ್ಷನ್ ಕರ್ಮ ಡೂಯರ್ ಅನ್ನೋ ಮೇಲೆ ಅವನ ವರ್ಕ್ ಮಾಡ್ಲೇಬೇಕು. ಆಯ್ತು, 9 ಗಂಟೆ ಆಯ್ತು. ಓಂ ಆಪ್ಯಾಯ ಸರ್ವಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ ಅನಿರತೇಯೋಪನಿಷತ್ ಧರ್ಮಾ ಆಖ್ಯೈಷು